ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೆಂಗಳೂರಲ್ಲಿರೋ ನಮ್ಮ ಫ್ರೆಂಡ್ ಈಗ ಆಲ್ರೆಡಿ ದುಬೈದಾಗ ಅದಾರ, ಬಂದಾರ, ಜಾಬ್ ಸಿಕ್ಕೈತಿ. ಡೈರೆಕ್ಟ್ ಇಂಡಿಯಾದಿಂದನೇ ಜಾಬ್ ಸಿಕ್ಕೈತಿ. ಅದು ಭಾರಿ ಖುಷಿ ವಿಚಾರ. ಮತ್ತು ಅವ್ರ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಆಫರ್ನೂ ಸಿಕ್ಕೈತಿ. ಸೊ ಕಂಪ್ಲೀಟ್ ಜರ್ನಿ ಫ್ರಮ್ ದ ಸ್ಕ್ರ್ಯಾಚ್, ಅಲ್ಲಿಂದ ಇಲ್ಲಿ ತನಕ ಅವ್ರು ಬರೋ ತನಕ ಜರ್ನಿನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಲ್ಲದೆ ಲೈಕ್ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ರು ಜಾಬಿಗೆ, ಯಾವ ರೀತಿ ಅಪ್ಲೈ ಮಾಡಿದ್ರು, ಎಲ್ಲಿಂದ ಅವ್ರಿಗೆ ಜಾಸ್ತಿ ರೆಸ್ಪಾನ್ಸ್ ಬಂತು, ಆಮೇಲೆ ಇವ್ರದ್ದು ಬ್ಯಾಕ್ಗ್ರೌಂಡ್ ಏನು, ಯಾವ ಪ್ರೊಫೈಲ್ದಾಗ ಇವ್ರು ಹುಡ್ಕಾಗತ್ತಿದ್ರು, ಈಗ ಯಾವ ಪ್ರೊಫೈಲ್ನಾಗ ಜಾಬ್ ಸಿಕ್ಕೈತಿ, ಆಮೇಲೆ ಇಲ್ಲಿ ಹೆಂಗೆ ಈಗ ಒಂದು ವೀಕ್ ಆಯ್ತು ಅವ್ರು ಕೆಲಸ ಮಾಡಾಗತ್ತು. ಸೊ 1 ಇಯರ್ದ ಎಕ್ಸ್ಪೀರಿಯನ್ಸ್, 1 ವೀಕ್ದು ಎಕ್ಸ್ಪೀರಿಯನ್ಸು ಹೇಳ್ತಾರೆ, ಯಾವ ಥರ ವರ್ಕ್ ಮಾಡಿದ್ರು 1 ವೀಕ್, ಮತ್ತು ಅಲ್ಲಿಗೆ ಇಲ್ಲಿಗೆ ಏನು ಡಿಫ್ರೆನ್ಸ್ ಐತಿ ಅದು ಕಂಪ್ಲೀಟಾಗಿ ನಿಮ್ಗೆ ಡೀಟೇಲ್ ಕೊಡ್ತಾರೆ. ಮತ್ತು ಆ್ಯಕ್ಚುಲಿ ಫಾರ್ಚುನೇಟ್ ಅನ್ಬೋದು. ನಮಗೆ ನಾನು ಲಾಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ಅವ್ರು ನನಗೆ ಸಿಕ್ಕಿದ್ರು, ಲೈಕ್ ನಾವು ಫೋನಲ್ಲೇ ಚಾಟ್ ಮಾಡಿದ್ವಿ. ಈಗ ಬಂದು ಇಲ್ಲಿ ಸಿಕ್ಕಿಬಿಟ್ರು. ಸೊ ನಮಸ್ಕಾರ, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಕರ್ನಾಟಕದವರು, ಚಿತ್ರದುರ್ಗದ ಕಲ್ಲಿನ ಕೋಟೆ. ಸೊ ಫಸ್ಟು ನೀವು ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ರಿ, ಆಮೇಲೆ ಯಾಕೆ ದುಬೈ ಬರ್ಬೇಕು ಅಂದ್ಕೊಂಡ್ರಿ? 2015 ನಾನು ಜಾಯ್ನ್ ಆದೆ. ಎಂಫಸಿಸಲ್ಲಿ ಜಾಯ್ನ್ ಆದೆ. ನಂದು MCA ಕಂಪ್ಲೀಟ್ ಆಯಿತು. ನಂದು MCA ಆಗಿದೆ. MCA ಆಗಿದೆ. ಓಕೆ. So as soon as I completed my MCA, I got a job in Infosys as a junior engineer in server storage, network virtualization ಅಲ್ಲಿ HP ಸರ್ವರ್ಸ್ ಕೆಲಸ ಮಾಡ್ತಾ ಇದ್ದೆ. ದೆನ್ ಐ ಮೂವ್ ಟು HP ಕ್ಲೈಂಟ್ ಲೊಕೇಶನ್. ಅಲ್ಲಿ 3 ವರ್ಷ ಕೆಲಸ ಮಾಡಿದೆ. ಆಮೇಲೆ US ವೀಸಾ ನನಗೆ H1B ಆಯಿತು. ಬಿಕಾಸ್ ಆಫ್ ದಿಸ್ ಪ್ಯಾಂಡಮಿಕ್ ಐ ವಾಸ್ ನಾಟ್ ಏಬಲ್ ಟು ಗೆಟ್ ಇನ್ ಟು ದಟ್ ಲಾಟ್ರಿ. ಅಂದರೆ ಏನು ವೀಸಾ ಆಯ್ತು ಅಂದರೆ ಡೈರೆಕ್ಟ್ ಇಂಡಿಯಾದಿಂದನೇ ನಿಮಗೆ ಆಫರ್? ಹೌದು, ಕಂಪನಿಯಿಂದ. ಸೊ H1B ವೀಸಾ ಕಂಪ್ನಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ USಗೆ ಮಾಡ್ತಾರೆ. ಅದೊಂದು ಲಾಟ್ರಿನಲ್ಲಿ ಹೆಸರು ಬಂತು, ಡಾಕ್ಯುಮೆಂಟೇಷನ್ ಎಲ್ಲ ಆಯಿತು. ಬಟ್ ವೀಸಾ ಸ್ಟ್ಯಾಂಪಿಂಗ್ ಆಗೋದಕ್ಕೆ ಮುಂಚೆ ಪ್ಯಾಂಡಮಿಕ್ ಬಂದ್ಬಿಟ್ಟು, ಸೊ ಅದಕ್ಕೋಸ್ಕರ ನನ್ನ ವೀಸಾ ಸ್ಟ್ಯಾಂಪ್ ಆಗಿಲ್ಲ. ಸೊ ಐ ವಾಸ್ ವೇಟೆಡ್. ಇನ್ನು ನಾನು ಕನ್ಫ್ಯೂಸ್. ವೀಸಾ ಸ್ಟ್ಯಾಂಪ್ ಅಂದರೆ ನೀವೇನು ಡೈರೆಕ್ಟ್ ಅಪ್ಲೈ ಮಾಡಿ ಜಾಬ್ ಸಿಕ್ಕಿ H1B ವೀಸಾಗೆ ಅಪ್ಲೈ ಮಾಡ್ತಿದ್ರು ಅಥವಾ H1Bಗೆ ನೀವು ಆಸ್ ಎ ಇಂಡಿವಿಜುವಲ್ ಅಪ್ಲೈ ಮಾಡ್ಬೋದು? ಲೈಕ್ ಜಾಬ್ ಸೀಕರ್ ಟೈಪ್ ಅದು? ಜಾಬ್, ಇಟ್ ಈಸ್ ದ nothing but you can travel to US whether you are having a job or not. ಓಕೆ. You are eligible to enter to the US to find the job. ಓಕೆ. ಲೈಕ್ ಇಲ್ಲಿ ವಿಸಿಟ್ ವೀಸಾ ಇದೆ ಆ ಥರನಾ? ಆ ಥರ. ಬಟ್ ಐ ವುಡ್ ಪ್ರಿಫರ್ ನಿಮ್ಗೆ ಕಂಪನಿ, ಮೋಸ್ಟ್ ಆಫ್ ಪ್ರಾಬಬಲಿ ಸರ್ವಿಸ್ ಬೇಸ್ ಕಂಪನಿ ಕೂಡ ನಿಮಗೆ ಅವರೇ ಜಾಸ್ತಿ ನಿಮಗೆ ವೀಸಾ ಸ್ಪಾನ್ಸರ್ ಮಾಡ್ತಾರೆ. ಯು ಹ್ಯಾವ್ ಟು ಪೇ ಸಮ್ ಮನಿ, ಯು ಹ್ಯಾವ್ ಟು ಡೂ ದ ಡಾಕ್ಯುಮೆಂಟೇಷನ್, ಎವ್ರಿಥಿಂಗ್. ಅವ್ರು ನಿಮಗೆ ಕ್ಲೈಂಟ್ ಮೆನ್ಷನ್ ಮಾಡಬೇಕು, ಸ್ಯಾಲ್ರಿ ಮೆನ್ಷನ್ ಮಾಡಬೇಕು. ದೆರ್ ಇಸ್ ಎ ಮಿನಿಮಮ್ ಲೇಬರ್ ವೇಜಸ್ ಅಂತ ಇರುತ್ತೆ. ಇಲ್ಲಾಂದರೆ ನೀವು ನಿಮ್ಮ ಓನ್ ಎಕ್ಸ್ಪೆನ್ಸಸ್ ಹಾಕೊಂಡು ಅಲ್ಲಿ ಹೋಗಿ ಯು ಹ್ಯಾವ್ ಟು ಫೈಂಡ್ ಎ ಜಾಬ್. ವೆರಿ ಡಿಫಿಕಲ್ಟ್. ಹೌದು. ಅದಕ್ಕೋಸ್ಕರ ಪ್ಯಾಂಡಮಿಕ್ ಬಂದ್ಬಿಟ್ಟು ವೀಸಾ ಸ್ಟಾಂಪಿಂಗ್ ಎಲ್ಲ ಆಗಿಲ್ಲ. ದೆನ್ ಐ ಮೂವ್ ಟು L&T ಟೆಕ್ನಾಲಜಿ ಸರ್ವಿಸಸ್ ಫಾರ್ ಇಂಟೆಲ್ ಕ್ಲೈಂಟ್. ಇಂಟೆಲ್ಗೋಸ್ಕರ ನಾನು 2 ವರ್ಷ ಕೆಲಸ ಮಾಡಿದೆ. ಓಕೆ. ದೆನ್ ಐ ಗಾಟ್ ಎ ಚಾನ್ಸ್ ಟು ವರ್ಕ್ ವಿತ್ ಡೆಲ್ ಟೆಕ್ನಾಲಜೀಸ್. ಓಕೆ. ಸೊ 2 years ಆಯಿತು. ಬಿಕಾಸ್ ಆಫ್ ದಿಸ್ ಮಾರ್ಕೆಟ್ ಫ್ಲಕ್ಚುಯೇಷನ್ ಐ ಲಾಸ್ಟ್ ಮೈ ಜಾಬ್. ದೆನ್ ಐ ವಾಸ್ ಲೈಕ್ ಏನು ಮಾಡೋದು ಈಗ ಅಂತ. ಸೊ ಮೈ ಫ್ಯಾಮಿಲಿ ಕೋಆಪ್ರೇಟೆಡ್ ಮೀ, ಮೈ ವೈಫ್ ಬ್ಯಾಕ್ ಮೀ. ಎಲ್ಲ ಹೊರಗಡೆ ಹೋಗೋಣ, ಗಲ್ಫ್ ಈಸ್ ಗುಡ್, ಅಲ್ಲಿ ಸೇವಿಂಗ್ಸ್ ಮಾಡ್ಬೋದು. ಡೌನ್ ದಿ ಲೈನ್ 10 years ನಾನು ಏನು ಸೇವಿಂಗ್ಸ್ ಮಾಡಿರಲಿಲ್ಲ. ಸೊ ವಾಟ್ ಎವರ್ ದ ಸ್ಯಾಲ್ರಿ ವಾಸ್ ಗೆಟಿಂಗ್, ಹಿಂಗೆ ಎಕ್ಸ್ಪೆನ್ಸಸ್ ಖರ್ಚು ಮಾಡ್ತಾ ಇದ್ದೆ. ಸೊ ಮೈ ವೈಫ್, ಐ ವುಡ್ ಟೆಲ್ ದಟ್ ಶಿ ಈಸ್ ಮೈ ಟೀಚರ್, ಶಿ ಈಸ್ ಮೈ ಮೆಂಟರ್. ಓಕೆ. ಸೊ ಅವ್ರು ಅಂದರು ನನಗೆ, ನೀವು ದುಬೈ ಹೋಗಿ ಟ್ರೈ ಮಾಡಿ ಅಂತ. ಯು ನೋ ದಟ್ ಬೆಂಗಳೂರು ಇಸ್ ದ ಓಷನ್ ಫಾರ್ IT, ರೈಟ್? ಕರೆಕ್ಟ್. ಸೊ ದುಬೈ ಇಟ್ಸ್ ವೆರಿ ನ್ಯೂ ಕಂಟ್ರಿ. ಅಪರ್ಚುನಿಟೀಸ್ ಗೊತ್ತಿಲ್ಲ ನನಗೆ, ರೆಫರೆನ್ಸ್ ಇಲ್ಲ, ನೆಟ್ವರ್ಕ್ ಇಲ್ಲ, ಹೌ ಟು ಅಪ್ಲೈ ಏನಿಲ್ಲ ಅಂತ. ದೆನ್ ಐ ChatGPT, Google ಎಲ್ಲ ಮಾಡಿದೆ. Then I got your, luckily I got your video. And I gone through all your videos. Okay, thank you. So then literally that helped me a lot. Then ನಿಮಗೆ somehow I need to contact to you, but I was not having your number and all. ಆ ಟೈಮಲ್ಲಿ ನಾನು ಇಂಡಿಯಾಗೆ ಬಂದಿದ್ದೆ. ಹೌದು, ನಾನು ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡಿದೆ. ದೆನ್ ವಿ ಹ್ಯಾಡ್ ಎ ಕಾಲ್ ಫಾರ್ ಆಲ್ಮೋಸ್ಟ್ half an hour. ಯು ಟುಕ್ ಮೈ ಇಂಟರ್ವ್ಯೂ, ಏನು ಪ್ರೊಫೈಲ್ ಏನಿದೆ ಅಂತ. ದೆನ್ ಯು ಗಿವ್ ಮಿ ಎ ಹೋಪ್, ಎಲ್ಲ ಸಿಗುತ್ತೆ, ಬಂದು ಟ್ರೈ ಮಾಡ್ಬೋದು. ದುಬೈ ಸ್ಕೈ ಇಸ್ ಲಿಮಿಟ್. ದೆನ್ ನೀವು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಬಯೋತಲ್ಲಿ ಚೆಕ್ ಮಾಡ್ತಾ ಇದ್ದೆ, ನೌಕರಿನಲ್ಲೇ ಮಾಡ್ತಾ ಇದ್ದೆ. ಫಾರ್ ಪಾಸ್ಟ್ 10 months ಐ ವಾಸ್ ನಾಟ್ ಗೆಟಿಂಗ್ ಇಂಟರ್ವ್ಯೂ ಕಾಲ್. Then as soon as I got one message from LinkedIn recruiter, LinkedIn ಅಲ್ಲಿ ಕೂಡ every day I used to update the thing. Then LinkedIn ಅಲ್ಲಿ ಮೆಸೇಜ್ ಬಂತು ನನಗೆ. ಲಕ್ಕಿಲಿ ಐ ಗಾಟ್ ಇಂಟರ್ವ್ಯೂ ಮುಗೀತು. ದೆನ್ ಸ್ಯಾಲ್ರಿ ನೆಗೋಸಿಯೇಷನ್. ನಾನು ಬಂದು ಇಲ್ಲಿ ದುಬೈಗೆ ಬಂದು 2-3 thousandಗೆ ನಾನು ಸರ್ವೈವಲ್ಗೆ ಒಂದು ಜಾಬ್ ತಗೊಂಡು, ಆಮೇಲೆ ನನ್ನ ಪ್ರೊಫೈಲಿಗೆ ಜಾಬ್ ತಗೋಬೇಕಾಗಿ ನಾನು ಮಾತಾಡೋಣ. ಹಾಂ. ದೆನ್ ಲಕ್ಕಿಲಿ ಐ ಗಾಟ್ ಎ ಗುಡ್ ಹ್ಯಾಂಡ್ಸಮ್ ಸ್ಯಾಲ್ರಿ. ದೆನ್ ಅವರೇ ವೀಸಾ ಸ್ಪಾನ್ಸರ್ ಮಾಡಿದ್ರು, ಫ್ಲೈಟ್ ಟಿಕೆಟ್ಸು, ಸ್ಟೇಯಿಂಗ್ ಎಲ್ಲ ಕೊಟ್ಟರು. ಸೊ ನಾನು ಲಾಸ್ಟ್ ಸಂಡೇ 7th of September ನಾನು ಇಲ್ಲಿ ಲ್ಯಾಂಡ್ ಆದೆ. ಅಕಾಮಿಡೇಷನ್ ಎಲ್ಲ ಕೊಟ್ಟಿದ್ದು. ಕಂಪನಿ ಇಸ್ ವೆರಿ ಗುಡ್, ದ ಗ್ರೋಯಿಂಗ್ ಕಂಪನಿ, ಆಪರ್ಚುನಿಟೀಸ್ ಆರ್ ದೇರ್. ಸೊ ಇಟ್ ಇಸ್ ಎ ಹಾರ್ಡ್ ಜರ್ನಿ ಅಂತ ಹೇಳ್ಬೋದು, ಬಟ್ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್.
ಸೊ ಆ್ಯಕ್ಚುಲಿ ನೀವು ಕಂಪ್ಲೀಟ್ ಜರ್ನಿನ ಶಾರ್ಟಾಗಿ ಸಮರೈಸ್ ಮಾಡಿ ಹೇಳಿದ್ದೀರ ಈಗ. ಬಟ್ ಆ್ಯಕ್ಚುಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋ ನಿಮ್ಮ ಬ್ಯಾಕ್ಗ್ರೌಂಡ್ ನೀವು ಯಾವ ಪ್ರೊಫೈಲಲ್ಲಿ ಕೆಲಸ ಮಾಡ್ತಿದ್ರಿ, ಈಗ ಯಾವ ಪ್ರೊಫೈಲಲ್ಲಿ ಕೆಲಸ ಮಾಡ್ತಿದ್ದೀರಾ, ಪ್ರೊಫೈಲ್ ಇನ್ ದ ಸೆನ್ಸ್ ಏನು ಆ್ಯಕ್ಚುಲಾಗಿ ನೀವು ವರ್ಕ್ ಮಾಡ್ತೀರಾ, ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಅದ್ರ ಬಗ್ಗೆ ಹೇಳಿ. ಆ್ಯಕ್ಚುಲಾಗಿ ನೀವು ಇಂಡಿಯಾದಲ್ಲಿ ಏನು ಕೆಲಸ ಮಾಡ್ತಿದ್ರಿ, ಯಾವ ರೀತಿ ಕೆಲಸ ಇಲ್ಲಿ ಹುಡುಕ್ತಾ ಇದ್ರಿ, ಯಾವ ರಿಲೇಟೆಡ್ ಕೆಲಸ ಹುಡುಕ್ತಾ ಇದ್ರಿ, ಮತ್ತು ಎಲ್ಲಿ ಹುಡುಕ್ತಾ ಇದ್ರಿ, ಯಾವ ವೆಬ್ಸೈಟಲ್ಲಿ ಹುಡುಕ್ತಾ ಇದ್ರಿ, ಯಾರ ಹತ್ರ ಹುಡುಕ್ತಾ ಇದ್ರಿ? ನಂದು ಕಂಪ್ಲೀಟ್ಲಿ ಸರ್ವರ್ ಸ್ಟೋರೇಜ್ ಎಲ್ಲ ಇರೋದು. HDD ಏನು ಮಾಡ್ತೀರಾ ಸರ್ವರ್ ಸ್ಟೋರೇಜ್? ಸ್ಟೋರೇಜಲ್ಲಿ ಅಂತ ಹೇಳಿದ್ರೆ there are ಡಿಫ್ರೆಂಟ್ ವೆಂಡರ್ಸ್ ಇದ್ದಾರೆ. ನಿಮ್ಮ toshiba ಇದೆ, ಸ್ಯಾಮ್ಸಂಗ್ ಇದೆ, ಡ್ರೈವ್ಸ್ ಇದೆ, ಹಾರ್ಡ್ ಡಿಸ್ಕ್ ಇದೆ, CPU ಸರ್ವರ್ಸ್ ಇದ್ದಾವೆ, ಸೊ ಡೆಲ್ ಸರ್ವರ್ಸ್ ಇದ್ದಾವೆ, HP ಸರ್ವರ್ಸ್ ಇದ್ದಾವೆ, ಇಂಟೆಲ್ ಸರ್ವರ್ಸ್ ಇದೆ. ಇನ್ಫ್ರಾಸ್ಟ್ರಕ್ಚರ್ ಒಟ್ಟಿನಲ್ಲಿ ಐ ಟಿ ಹೌದು, IT ಇನ್ಫ್ರಾಸ್ಟ್ರಕ್ಚರ್ ಏನಿದೆ ನಾವು ಅದು ಸ್ಟೋರೇಜ್ ಕಾರ್ಡ್ಸ್, ಸ್ಟೋರೇಜ್ ಡಿವೈಸಸ್ನ ನಾವು ಕ್ವಾಲಿಫೈ ಮಾಡಿ ಅದನ್ನು ನಾವು ಮಾರ್ಕೆಟಿಗೆ ರಿಲೀಸ್ ಮಾಡ್ತಿದ್ವಿ. ಸೊ ಒನ್ಸ್ ವಿ ಕ್ವಾಲಿಫೈ, ಒನ್ಸ್ ವಿ ವ್ಯಾಲಿಡೇಟ್ ಪ್ರೊಡಕ್ಷನ್ ಲೈಕ್ ಪ್ರೊಡಕ್ಷನ್ ಪ್ರಾಡಕ್ಟ್ ಆಲ್ರೆಡಿ ಪ್ರೊಡ್ಯೂಸ್ ಆಗಿರೋ ಪ್ರಾಡಕ್ಟ್ಸ್ ನಾವು ಕ್ವಾಲಿಫೈ ಮಾಡ್ತೀವಿ. ದೀಸ್ ಆರ್ ಎಲಿಜಿಬಲ್, ದೀಸ್ ಆರ್ ಗುಡ್ ಫಿಟ್ ಫಾರ್ ದಿ ಲೈಕ್ ಟೆಸ್ಟಿಂಗ್ ಮಾಡ್ತೀರಾ? ಟೆಸ್ಟಿಂಗ್ ಮಾಡ್ತೀವಿ. QA ಸೊ ಡಿಫ್ರೆಂಟ್ ಟೆಸ್ಟಿಂಗ್ ಇರುತ್ತೆ, ಟೆಸ್ಟ್ ಪ್ಲಾನ್ ಕ್ರಿಯೇಷನ್ ಇರ್ತದೆ, ಎಕ್ಸಿಕ್ಯೂಷನ್ ಇರ್ತದೆ. ಆಮೇಲೆ ಕಸ್ಟಮರ್ಸಿಗೆ ಆಲ್ರೆಡಿ ರಿಲೀಸ್ ಆಗಿರೋದು ಡಿಫೆಕ್ಟ್ಸ್ ಬರ್ತದೆ, ಫರ್ಮ್ವೇರ್ಸ್ ಅಪ್ಡೇಟ್ ಮಾಡ್ತೀವಿ, ಡ್ರೈವರ್ಸ್ ಅಪ್ಡೇಟ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ಮ್ಯಾನ್ಯುಯಲ್ ಆಟೋಮೇಷನ್ ಬೋತ್ ಟೆಸ್ಟಿಂಗ್ ಇರ್ತದೆ. ಅದಾದಮೇಲೆ ದೆನ್ ಇಲ್ ಗೋ ಟು ಸರ್ಟಿಫಿಕೇಶನ್, ಸೊ ದಟ್ ದೇ ಸರ್ಟಿಫೈ, ದೆನ್ ದ ಕಂಪನಿ ವಿಲ್ ರಿಲೀಸ್ ಟು ದ ಮಾರ್ಕೆಟ್. ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? ಐ ಆಮ್ ಹ್ಯಾವಿಂಗ್ ಅರೌಂಡ್ 10 years of ಇಂಡಿಯಾದಲ್ಲೇ ಕಂಪ್ಲೀಟ್ ಆಗಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. MCA ಮುಗಿದ ತಕ್ಷಣ ಇದರಲ್ಲೇ ಇದ್ದೀರಾ ಕಂಪ್ಲೀಟ್? 9 years. ಲೈಕ್ ಯಾವುದು ಚೇಂಜ್ ಮಾಡಿಲ್ಲ ಪ್ರೊಫೈಲ್. ಸುಮಾರು ಜನ ಮಾಡ್ತಾರೆ, ಈಗ ಟ್ರೆಂಡಲ್ಲಿ ಯಾವುದಿತ್ತು ಅದಕ್ಕೆ ಜಂಪ್ ಆಗ್ತಾರೆ ಆ ಟೈಮಲ್ಲಿ. ಬಿಕಾಸ್ ನಮ್ದೇನಿದ್ರೆ ಇಫ್ ಯು ಸ್ಟಿಕ್ ಇನ್ ಟು ಒನ್ ಟೆಕ್ನಾಲಜಿ, ರೈಟ್, ಇಟ್ ಇಸ್ ವೆರಿ, ಸ್ಟೋರೇಜ್ ಇಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಅಲ್ಲಿಂದ ನೀವು ಬೇರೆ ಇದಕ್ಕೆ ಸ್ವಿಚ್ ಮಾಡೋದಕ್ಕೆ ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಸ್ಕ್ರಾಚ್. ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಒನ್ಸ್ ಯು ಗೆಟ್ ಮಾಸ್ಟರ್ ಇನ್ ಒನ್ ಪರ್ಟಿಕ್ಯುಲರ್ ಥಿಂಗ್, ದೆನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಯು ಟು ಕಮ್ ಔಟ್ ಆಫ್ ದಟ್ ಥಿಂಗ್ ಅಲ್ಲ. ನೀವು UAE ನ ಚೂಸ್ ಮಾಡಿರೋದು ಜಸ್ಟ್ ಬಿಕಾಸ್ ಅರ್ನ್ ಜಾಸ್ತಿ ಮಾಡ್ಬೋದು ಅಂತನಾ? ಅಪರ್ಚುನಿಟೀಸ್ ನನಗೆ ಮುಂಚೆಯಿಂದನೂ ನನಗೆ ಅಬ್ರಾಡಿಗೆ ಹೋಗ್ಬೇಕಂತ ಇತ್ತು. ಯಾಕಂದರೆ US ಇನ್ ವೀಸಾ ನನಗೆ ಸ್ಟಾಂಪಿಂಗ್ ಆಯಿತು, ಕ್ಯಾನ್ಸಲ್ ಆಯಿತು. ಐ ಗಾಟ್ ಎ ಆಪರ್ಚುನಿಟಿ ಇನ್ ತೈವಾನ್. ಸೊ ನಾನು ತೈವಾನಲ್ಲಿ ಸ್ಯಾಲ್ರಿ, ಐ ವಾಸ್ ಗೆಟಿಂಗ್ ಗುಡ್ ಹ್ಯಾಂಡ್ಸಮ್ ಸ್ಯಾಲ್ರಿ ಇನ್ ಇಂಡಿಯಾ ಇಟ್ಸೆಲ್ಫ್. ಐ ಡೋಂಟ್ ವಾಂಟ್ ಟು ರಿವೀಲ್ ದಟ್ ಸ್ಯಾಲ್ರಿ. ಸೊ ತೈವಾನಲ್ಲೂ ಅಷ್ಟೇ ಸಿಗ್ತಾ ಇತ್ತು, ಬಟ್ ಟ್ಯಾಕ್ಸು ಆಮೇಲೆ ಮನೆ ಮಾಡೋದು ಅದು ಅಷ್ಟಕ್ಕಿಂತ ಜಾಸ್ತಿ ಇರುತ್ತೆ. ಇಲ್ಲಿ ಟ್ಯಾಕ್ಸ್ಲೆಸ್ ಇದೆಯಲ್ಲ, ಅದಕ್ಕೋಸ್ಕರ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದೆ ನಾನು. ಲಕ್ಕಿಲಿ ಸಮ್ ಐ ಗಾಟ್ ಇಟ್. ನೀವು ಬಾರಿ ಹೇಳ್ತಾರೆ, ತೈವಾನು ಮತ್ತೆ ಇಂಡಿಯಾ, US ಎಲ್ಲ ಹೇಳ್ತಿದ್ದೀರಾ. ಫಸ್ಟ್ ನೀವು ಎಲ್ಲಿ ಅಪ್ಲೈ ಮಾಡ್ತಿದ್ರಿ ಇಷ್ಟೆಲ್ಲ ಸಿಗಕ್ಕೆ? ಇಲ್ಲ, ತೈವಾನ್ US ಇಂದ ನಮ್ಮ ಕಂಪನಿ ಕಡೆಯಿಂದನೇ ನಿಮಗೆ ವೀಸಾ ಸ್ಪಾನ್ಸರ್ ಮಾಡ್ತಾರೆ. ಓಕೆ. ಆಲ್ಮೋಸ್ಟ್ ಆಲ್ ದ ಹಾರ್ಡ್ವೇರ್ಸ್ ಆರ್ ಮೂವಿಂಗ್ ಫ್ರಮ್ US ಟು ತೈವಾನ್. ಸೊ ತೈವಾನ್ ಇದೆ ಪ್ರೊಡಕ್ಷನ್ ಹಬ್ ಅಂತಾನೆ ಹೇಳ್ಬೋದು ಈಗ. ಸೊ ಅದಕ್ಕೋಸ್ಕರ US ಅಲ್ಲಿ ಎವ್ರಿಬಡಿ ವಾಂಟ್ಸ್ ಟು ಗೋ ಟು US. ವೈ? ಬಿಕಾಸ್ ದೇ ವಾಂಟ್ ಟು ಗೆಟ್ ಹ್ಯಾಂಡ್ಸಮ್ ಸ್ಯಾಲರಿ. ಸೊ ಈಗ US ಅಲ್ಲಿ ಏನಿತ್ತು ಎಲ್ಲ ಪ್ರಾಜೆಕ್ಟ್ಸ್ಗಳು ತೈವಾನಿಗೆ ಮೂವ್ ಮಾಡ್ತಾ ಇದ್ದಾರೆ. ಸೊ ಹಾರ್ಡ್ವೇರ್ ಹಬ್ ಇದು ತೈವಾನ್. ಸೊ ಅಲ್ಲಿ ಹೋಗು ಅಷ್ಟೇ ನನ್ನ ಸ್ಯಾಲರಿ ಐ ವಾಸ್ ಗೆಟಿಂಗ್ ಇನ್ ಇಂಡಿಯಾ. ಸೊ ದೇರ್ ಇಸ್ ನೋ ವರ್ತ್ ಆಫ್ ಗೋಯಿಂಗ್ ಟು ತೈವಾನ್. ಮತ್ತೆ ದುಬೈ ಯಾರು ಹೇಳಿದ್ರು ನಿಮ್ಗೆ ದುಬೈಗೆ ಹೋಗ್ಬೋದು, ಇಲ್ಲಿ ಅಪರ್ಚುನಿಟಿ ಇದೆ, ಜಾಸ್ತಿ ಸ್ಯಾಲರಿ ಸಿಗುತ್ತೆ ಅಂತ ಯಾರು ಹೇಳಿದ್ರು? ಹೆಂಗ್ ಗೊತ್ತಾಯ್ತು? ನಮ್ಮ ಬಹಳ ಜನ ರಿಲೇಟಿವ್ಸು ದುಬೈನಲ್ಲಿ ಇದ್ದಾರೆ, ದುಬೈನಲ್ಲಿ ಇದ್ದಾರೆ, ಮಸ್ಕತ್ತಲ್ಲಿ ಇದ್ದಾರೆ, ಸೊ ಕತಾರಲ್ಲಿ ಇದ್ದಾರೆ. ಬಹಳ ಜನ ಅವ್ರು ಹೇಳ್ತಾ ಇದ್ರು ಹೊರಗಡೆ ಬಂದು ಸ್ವಲ್ಪ ಅಟ್ಲೀಸ್ಟ್ ಈ ಏಜಲ್ಲಿ ಬಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡ್ರೆ ಮಾಡ್ಕೋಬಹುದು ಅಂತ, ಮತ್ತೆ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಅಪರ್ಚುನಿಟಿ ಸಿಕ್ಕರೆ ನಾನು ಹೋಗೋಣ ಅಂತ ಕಾಯ್ತಾ ಇದ್ದೆ. ಲಕ್ಕಿಲಿ ಐ ಗಾಟ್ ಅಪರ್ಚುನಿಟಿಗೆ. ಓಕೆ, ಕಂಗ್ರ್ಯಾಚುಲೇಷನ್. ಎಲ್ಲೆಲ್ಲಿ ಅಪ್ಲೈ ಮಾಡ್ತಿರೋ, ಸ್ಪೆಷಲಿ ದುಬೈ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಯಾವ್ಯಾವ ವೆಬ್ಸೈಟ್ ಯೂಸ್ ಮಾಡಿದ್ರಿ, ಏನೇನು ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ. ನಾನು ನೌಕರಿ ಗಲ್ಫ್ ಅಂತ ವೆಬ್ಸೈಟ್ ಇತ್ತು, ಪ್ರೀಮಿಯಂ ತಗೊಂಡಿದ್ದೆ, 6 months ಪ್ರೀಮಿಯಂ ತಗೊಂಡಿದ್ದೆ. ಏನು ಅಡ್ವಾಂಟೇಜ್ ಆಯ್ತು ಪ್ರೀಮಿಯಂ ತಗೊಂಡಿದ್ದೆ? ಪ್ರೀಮಿಯಂ ತಗೊಂಡಿದ್ದೆ ಅಂದರೆ ಯುವರ್ ಪ್ರೊಫೈಲ್ ಎವ್ರಿ ಡೇ ದೇ ವಿಲ್ ಅಪ್ಡೇಟ್ ಆನ್ ಬಿಹಾಫ್ ಆಫ್ ಯು. ನಿಮ್ಮ ಬದಲು ಅವರೇ ಅಪ್ಡೇಟ್ ಮಾಡ್ತಿರ್ತಾರೆ. ಆಪರ್ಚುನಿಟೀಸ್ ಯು ವಿಲ್ ಬಿ ಲೈಕ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಅಮಾಂಗ್ ಔಟ್ ಆಫ್ 100 ಮೆಂಬರ್ಸ್. ನೀವು ಔಟ್ ಆಫ್ 20 ಮೆಂಬರ್ಸ್, ಔಟ್ ಆಫ್ 100 ಮೆಂಬರ್ಸ್ 20 ಮೆಂಬರ್ಸ್ನ ಅವ್ರು ಸೆಲೆಕ್ಟ್ ಮಾಡ್ತೀವಿ. ಇನ್ನೊಂದು ಏನು ಯಾವ ಪ್ರೀಮಿಯಂ ಅಂತ? ನೌಕರಿ ಗಲ್ಫ್. ಎಷ್ಟಿದೆ ಅದ್ರದ್ದು ಪ್ರೀಮಿಯಂ? ಅರೌಂಡ್ ನಾನು ತಗೊಂಡಿದ್ದು 8,000 rupeesಗೆ. ನೌಕರಿ ಇಂಡಿಯಾ ನಾರ್ಮಲ್ ನೌಕರಿ ಪ್ರೊಫೈಲ್ ಇದೆ, ಅದೊಂದಿದೆ. ಆಮೇಲೆ ನೌಕರಿ ಗಲ್ಫ್ ಒಂದಿದೆ. ಸೊ ನಾನು ಕಾಂಪ್ಲಿಮೆಂಟರಿ ಆಗಿ ನೌಕರಿ ಗಲ್ಫ್ ಕೊಟ್ಟರು ಅವರು. ನೌಕರಿನಲ್ಲಿ ಎವ್ರಿ ಡೇ ಕಾಲ್ಸ್ ಬರ್ತಾ ಇತ್ತು, ಬಟ್ ಇಲ್ಲ ನಿಮ್ಮ ಸ್ಯಾಲ್ರಿ ಜಾಸ್ತಿ ಇದೆ ಅಂತ ಅವರು ಸ್ವಲ್ಪ ರಿಜೆಕ್ಟ್ ಮಾಡೋರು. ಆಮೇಲೆ ಇಲ್ಲ ನಿಮ್ಮ ಪ್ರೊಫೈಲ್ ಸೆಟ್ ಆಗ್ತಾ ಇಲ್ಲ ಅಂತ ಹೇಳೋರು. ಬಿಕಾಸ್ ನಂದು 9 years ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಐ ವಾಸ್ ಇಂಟು 30% ಸ್ಯಾಲ್ರಿ ಬ್ರ್ಯಾಕೆಟ್. ಅದಕ್ಕೋಸ್ಕರ ಕೆಲವು ಸ್ಟಾರ್ಟ್ ಪ್ಲಸ್ ಅಲ್ಲ 30% ಟ್ಯಾಕ್ಸ್ ಲ್ಯಾಬಲ್ಲಿ ಬಂದ್ಬಿಡ್ತೀವಿ. ಅದೇ ಓಕೆ. ಅದಕ್ಕೋಸ್ಕರ ಇವರು ಇಲ್ಲಿದಾರ, ನಾವು ಇಲ್ಲಿದ್ದೀವಿ, ಅದನ್ನ ವಿಚಾರ ಮಾಡ್ತೀವಿ. 30% ಟ್ಯಾಕ್ಸ್ ಲೆವೆಲ್ ಬರ್ತಾರೆ. ಓಕೆ, ಕಂಟಿನ್ಯೂ. ಅದಕ್ಕೋಸ್ಕರ ಈಗ ನಾನು ತಗೊಂತಿದ್ದ ಸ್ಯಾಲ್ರಿ ಕೆಳಗೆ ಹೋಗಂಗೆ ಇರಲಿಲ್ಲ, ಮೇಲ್ಗಡೆ ಯಾರು ಕೊಡ್ತಾ ಇರಲಿಲ್ಲ. ಒಂದು ಮಾತು, ನೀವು ಆ್ಯಕ್ಚುಲಿ ನೀವು ಹಿಂಗೆ ಹೇಳೋದಾದ್ರೆ ಇಂಡಿಯಾದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಜಾಸ್ತಿ ಸ್ಯಾಲ್ರಿನೇ ಸಿಗತೈತಿ.
ಹೌದಾ? ಐ ವಾಸ್ ಗೆಟಿಂಗ್ ಲಕ್ಕಿಲಿ ನಾನು ಒಳ್ಳೆ ಸ್ಯಾಲ್ರಿನೇ ಇತ್ತು ನನಗೆ, ಇಲ್ಲ ಅಂತ. ಫುಲ್ ಸೆಟಲ್ ಆಗಿರ್ತೀರ ಇಂಡಿಯಾದಲ್ಲೇ ನೀವು, ಅಷ್ಟು ಒಳ್ಳೆ ಸ್ಯಾಲ್ರಿ ತಗೊಂಡು. ಸೆಟಲ್ ಅಂದರೆ ಐ ವಾಸ್ ಇನ್ ಎ ಕಂಫರ್ಟ್ ಝೋನ್. ಒಂಥರ ಒಳ್ಳೆ ಸ್ಯಾಲ್ರಿ ಬರ್ತಾ ಇತ್ತು, ನಾನೇನು ಹೊಸ ಟೆಕ್ನಾಲಜಿ ಕಲಿಯಕ್ಕೆ ಹೋಗ್ತಾ ಇರಲಿಲ್ಲ. ಬಿಡು ನನಗೆ ಸ್ಯಾಲ್ರಿ ಬರ್ತಾ ಇದ್ದಿಲ್ಲ ಅಂತ. ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ, ಆಮೇಲೆ ಓಕೆ ಇಷ್ಟು ಬರ್ತಾ ಇದೆ ಇನ್ನೇನಕ್ಕೆ ಬೇರೆ ಅನ್ನೋ ಥರ ಇದ್ರಿ. ಬಟ್ ಈಗ ಹೊರಗೆ ಬಂದಿರೋದು ರೀಸನ್ ಅದು ಓನ್ಲಿ ಸ್ಯಾಲ್ರಿ ಅಷ್ಟೇ ಅಲ್ಲ, ಎಕ್ಸ್ಪ್ಲೋರೇಷನ್ ಅಂತ ಎಕ್ಸ್ಪ್ಲೋರೇಷನ್ ಇತ್ತು. ಮತ್ತೇನಂದ್ರೆ ನನಗೆ ಅವಾಗ ಗೊತ್ತಾಯ್ತು, ಯು ಡೋಂಟ್ ವಾಂಟ್ ಟು ಬಿ ಇನ್ ಎ ಕಂಫರ್ಟ್ ಝೋನ್. ಒಂದು ಸರ್ಕಲಲ್ಲೇ ಎವ್ರಿ ಡೇ ಯು ಹ್ಯಾವ್ ಟು ಲರ್ನ್ ಸಮಥಿಂಗ್ ಸೊ ದಟ್ ಯು ಕ್ಯಾನ್ ಗೋ ಅಹೆಡ್. ಕರೆಕ್ಟ್ ಮುಂದ್ಗಡೆ ಹೋಗಕ್ಕೆ ನೀವು ಎವ್ರಿ ಡೇ ಲರ್ನಿಂಗ್ ಇದೆ ಪ್ರಾಸೆಸ್. ಐ ಟಿ ಅಂದ್ರೆ ಅದೇ ಎವ್ರಿ ಡೇ ಲರ್ನಿಂಗ್, ಯು ಹ್ಯಾವ್ ಟು ಬಿ ಆಲ್ವೇಸ್ ಅಪ್ಡೇಟೆಡ್. ಸೊ ಅದೊಂದು ನನಗೆ ಬಂತು, ನನಗೆ ಅವಾಗ ಒಂದು ಪಾಠ ಕಲಿತೆ ನಾನು. ಸೊ ನೀವು ಸ್ಟಿಕ್ ಆಗಿರ್ಬೋದು ಒಂದಕ್ಕೆ. ಓಕೆ, ನೀವು ನೌಕರಿದು ತಗೊಂಡ್ರಲ್ಲ ಸಬ್ಸ್ಕ್ರಿಪ್ಷನ್, ಮತ್ತೆ ಏನೇನು ತಗೊಂಡ್ರಿ? ಬೈತಲ್ಲಿ ನಾನು bait.com ಅಂತ ಒಂದು ಯು ಎ ಇದೆ, ಆಮೇಲೆ ಮಾನ್ಸ್ಟರಲ್ಲೂ ಇತ್ತು ನಿಮಗೆ, ಆಮೇಲೆ ಬೇರೆ ಬೇರೆ ಇಂಡಿಯಾದಲ್ಲಿ ವೆಬ್ಸೈಟ್ಸ್ ಲಿಂಕ್ಡ್ಇನ್ ಅಲ್ಲಿ ಇತ್ತು ನಾನು. ಇನ್ನೊಂದು, ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ಏನ್ ಅಡ್ವಾಂಟೇಜ್, ಏನೇನು ಬೆನಿಫಿಟ್ಸ್ ಆಯ್ತು? ಲೈಕ್ ಆನ್ ಬಿಹಾಫ್ ಆಫ್ ಅಪ್ಲೈ ಮಾಡ್ತಿದ್ರು, ಬಟ್ ರೀಚ್ ಏನಿತ್ತು, ಲೈಕ್ ಸಕ್ಸಸ್ ರೇಟ್ ಏನು? ಬಹಳಷ್ಟು ಜನ ನನಗೆ ಫಸ್ಟ್ ಇನಿಷಿಯಲಿ ಒಂದು ವೀಕ್ ತನಕ ನನಗೇನು ರೆಸ್ಪಾನ್ಸೇ ಇರಲಿಲ್ಲ. ಓಕೆ, ಏನೇನು ಜಾಬ್ಸ್ ಬರ್ತಾ ಇತ್ತು, ಅಪ್ಲೈ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ, ಅಪ್ಲೈ ಮಾಡ್ತಾ ಇದ್ದೆ. ಬಟ್ ಆಫ್ಟರ್ 1 week ಐ ಗಾಟ್ ಫ್ಯೂ ರೆಸ್ಪಾನ್ಸಸ್. ಫ್ಯೂ ಪೀಪಲ್ ವ್ಯೂಡ್ ಮೈ ಪ್ರೊಫೈಲ್, ಫ್ಯೂ ರೆಸ್ಯೂಮ್ ಡೌನ್ಲೋಡ್ ಮಾಡ್ಕೊಂಡ್ರು. ಐ ವಾಸ್ ವೆರಿ ಹ್ಯಾಪಿ. ರೆಸ್ಯೂಮ್ ನನಗೆ ಭಾಳ ಜನ ಫ್ರೆಂಡ್ ಸರ್ಕಲ್ ವ್ಯೂ ಆಗೋದೇ ಕಷ್ಟ. ಅದು ರೆಸ್ಯೂಮ್ ಕೂಡ ಡೌನ್ಲೋಡ್ ಮಾಡ್ಕೊತಾ ಇದ್ರು. ಭಾಳ ಜನ ನನಗೆ ಹೇಳ್ತಾ ಇದ್ರು, ಯು ಎ ನಲ್ಲಿ ಒನ್ಸ್ ಯುವರ್ ರೆಸ್ಯೂಮ್ ಇಸ್ ಶಾರ್ಟ್ ಲಿಸ್ಟೆಡ್ 90% ಹೇಳ್ತಾರೆ. ನಾನು ಅದೇ ಬಟ್ ನನಗೆ ಯು ಬಿಲೀವ್ ಆರ್ ನಾಟ್, ಮೋರ್ ದನ್ 100 ರೆಸ್ಯೂಮ್ಸ್ ಆರ್ ಡೌನ್ಲೋಡೆಡ್. ನೋಬಡಿ ಕಾಂಟ್ಯಾಕ್ಟೆಡ್ ಮೀ. ಇಮೇಲ್ಸ್ ಕೂಡ ಬಂದು, ಐ ರಿಪ್ಲೈಡ್ ಬ್ಯಾಕ್, ಬಟ್ ಐ ಡಿಡ್ ನಾಟ್ ಗೆಟ್ ಎನಿ ರೆಸ್ಪಾನ್ಸ್. ದೆನ್ ಸಮ್ ಹೌ ಆಕ್ಚುಲಿ ಭಾಳ ಜನ ಹೇಳ್ತಾರೆ ಲಿಂಕ್ಡ್ಇನ್ ಇಸ್ ದ ಓನ್ಲಿ ಸೋರ್ಸ್ ವೇರ್ ಮೆಜಾರಿಟಿ ಆಫ್ ದಿ ಪೀಪಲ್ ಕಮ್ ವಿತ್ ದೇರ್ ಜಾಬ್. ಆ ಟೈಮಲ್ಲಿ ನಾನು ನಿಮಗೆ ಪ್ರೀಮಿಯಂ ತಗೊಳ್ಳಿ ಅಂತ ಹೇಳಿದ್ರಿ, ಬಟ್ ನಾನು ಆಲ್ರೆಡಿ ನಾನು ನೌಕರಿಗಾರ ತಗೊಂಡಿದ್ದೆ. ಸೊ ಐ ವಾಸ್ ವೇಟಿಂಗ್. ನನಗೆ ಒಂದು ಹೋಪ್ ಇತ್ತು, ಆಲ್ರೆಡಿ ತಗೊಂಡಿದ್ದೀನಿ, ಮತ್ತೆ ಯಾಕೆ ಇದರಲ್ಲಿ ಟ್ರೈ ಮಾಡೋಣ. ಅದಾದ್ಮೇಲೆ ಲಿಂಕ್ಡ್ಇನ್ ಅಲ್ಲಿ ನನಗೊಂದು DM ಬಂತು ನನಗೆ, ಐ ಫೌಂಡ್ ಯುವರ್ ಪ್ರೊಫೈಲ್ ಸೂಟೇಬಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಂಪನಿ, ವುಡ್ ಯು ಲೈಕ್ ಟು ಜಾಯ್ನ್. ನಾನು ರಿಪ್ಲೈ ಮಾಡಿದೆ, ಐ ಗೇವ್ ಹಿಸ್ ನಂಬರ್. ಸೊ ಹಿ ಕಾಲ್ಡ್ ಮೀ. ಯಾರು ಅವರು? ಅಧಿರಾಜ್ ಸಿಂಗ್ ಅಂತ. ನೀವು ಹೆಂಗೆ ಇವರು ಪಕ್ಕ ಒರಿಜಿನಲ್ ಕಂಪ್ನಿ ಫೇಕ್ ಅಲ್ಲ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೊಂಡಿದ್ದೀರಿ? ನನಗೆ ಭಾಳ ಜನ ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳಿದಾರಲ್ಲ, someone is asking money is fake. ಕರೆಕ್ಟ್. ಯಾವುದೇ ಕಂಪನಿ ಕೂಡ ಹೌದು. ಇದನ್ನ ಸುಮಾರು ಸರಿ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾರೋ ದುಡ್ಡು ತಗೋತಾರ ಫೇಕ್ ಕಂಪ್ನಿ ಅನ್ನ ಬಿಟ್ಬಿಡ್ರಿ ಅಂತ. ನಾನು ವ್ಯೂವರ್ಸಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರಾದ್ರೂ ಇರಲಿ, ಯಾವುದೇ ಕಂಪ್ನಿ ನಿಮಗೆ ದೇ ಆರ್ ಸೆಲೆಕ್ಟಿಂಗ್ ಯು ಫಾರ್ ದ ಇಂಟರ್ವ್ಯೂ, ನೋಬಡಿ ಆಸ್ಕರ್ ಎ ಸಿಂಗಲ್ ಪೆನ್ನಿ. ಅವರೇ ವೀಸಾ ಸ್ಪಾನ್ಸರ್ ಮಾಡ್ತಾರೆ, ಫ್ಲೈಟ್ ಟಿಕೆಟ್ ಕೊಡ್ತಾರೆ, ಅಕಾಮಿಡೇಷನ್ ಕೊಡ್ತಾರೆ, ಮೆಡಿಕಲ್ ಕೊಡ್ತಾರೆ, ವೀಸಾ ಕೊಡ್ತಾರೆ, ಎವ್ರಿಥಿಂಗ್ ಸ್ಪಾನ್ಸರ್ಡ್ ಬೈ ದ ಕಂಪನಿ. ನೋಬಡಿ ಆಸ್ಕರ್ ದಿ ಸಿಂಗಲ್ ಪೆನ್ನಿ. ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಯಾಕಂದ್ರೆ ಬಹಳ ಜನ ಈ ಟ್ರ್ಯಾಪಲ್ಲಿ ಬಂದ್ಬಿಡ್ತಾರೆ. ಯಾಕಂದ್ರೆ 5,000 ಕೇಳ್ತಾರೆ, 10,000 ಕೇಳ್ತಾರೆ ವೀಸಾ ಪ್ರೊಸೆಸ್ ಅಂತ. ನೋಬಡಿ ಆಸ್ಕರ್ ದಿ ಮನಿ, ದಟ್ ಫಾರ್ ಶೋರ್. ಅವ್ರು ನನಗೆ ಇಮೇಲ್ ಮಾಡಿದ್ರು, ನನಗೆ ಇದು ಸ್ಯಾಲ್ರಿ ರೇಂಜ್ ಇದೆ, ಸೊ ಗಿವ್ ಮಿ ಯುವರ್ ನಂಬರ್ ಆರ್ ಇಮೇಲ್. ನಂಬರ್ ಕೊಟ್ಟು ಅವ್ರು ನನಗೆ ಕಾಲ್ ಮಾಡಿ, ಇದು ಲಿಂಕ್ಡ್ಇನ್ ಅಲ್ಲಿ ಚಾಟ್ ಅವ್ರು ನನಗೆ ಕಾಲ್ ಮಾಡಿದ್ರು. ಸೊ ಯು ಎ ನಂಬರ್ ಬಂದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಹಿಸ್ ಕಾಲ್. ಸೊ ಐ ಗಾಟ್ ಎ ಕಾಲ್. ನನಗೆ ಅವ್ರು ಕಾಲ್ ಬಂದ ತಕ್ಷಣ ನಾನು ಹೇಳಿದ್ರು, ಈ ಥರ ಇದೆ, ನಿಮ್ಗೆ ಎಕ್ಸ್ಪೆಕ್ಟೇಷನ್ ಏನಿದೆ. ಐ ವಾಸ್ ಅನ್ಅವೇರ್ ಆಫ್ ದ ಸ್ಯಾಲ್ರಿ ಸ್ಟ್ರಕ್ಚರ್ ಆಫ್ ಎಕ್ಸ್ಪೀರಿಯನ್ಸ್. ಇವನ್ ನಾನು ಕಡಿಮೆನೇ ಹೇಳಿದ್ದೆ ನಿಮಗೆ, ಫ್ರಾಂಕ್ ಆಗಿ. ಹೌದು, ಬಟ್ ನನಗೆ ಅವ್ರು ಏನು ಇಷ್ಟು ಅಂತ ನಂಬರ್ ಹೇಳಿದ್ರು ನನಗೆ. ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ. ಈಗ ನನ್ನ ಹತ್ರ ಏನು ಜಾಬ್ ಇರಲಿಲ್ಲ, ಯಾವ ಸಿಕ್ಕರೆ ಸಾಕು ಅಂತಿದ್ರು. ಸಿಕ್ಕರೆ ಸಾಕು. ನಿಮ್ಮ ಮುಂಚೆನೇ ಹೇಳಿದೆ ನನಗೆ, ಅದು 3-4 ಸಾವಿರದೇ ಜಾಬ್ ನೋಡ್ಬಿಡಿ, ಬಂದು ನಾನು ನೋಡ್ಕೊಳ್ಳೋ ಅಂತ. ಆಕ್ಚುಲಿ ಇವರು ವಿಸಿಟ್ ವೀಸಾದಲ್ಲಿ ಬರ್ತೀನಿ ಅಂತ ನನಗೆ ಮೆಸೇಜ್ ಮಾಡ್ತಾ ಇದ್ರು. ನಾನು ಆ ಟೈಮಲ್ಲಿ ಏನು ಹೇಳಿದ್ದೆ ಹೇಳ್ಬಿಡಿ. ಐ ಡೋಂಟ್ ರಿಮೆಂಬರ್ ಆ್ಯಕ್ಚುಲಿ ನನಗೆ ಲೈಕ್ 35 to 40 minutes ನಾವು ಚಾಟ್ ಮಾಡಿದ್ವಿ, ಮಾತಾಡಿದ್ವಿ. ಆಮೇಲೆ ವಿಸಿಟ್ ವೀಸಾದಲ್ಲಿ ಬರ್ತೀನಿ ಬ್ರದರ್, ಏನಾದರೂ ಇದ್ದರೆ ಹೆಲ್ಪ್ ಮಾಡಿ, ರೆಫರ್ ಮಾಡಿ ಅಂತ ಇವ್ರು ನನಗೆ ಕನ್ವಿನ್ಸ್ ಮಾಡ್ತಾ ಇದ್ರು. ನಾನು ಆ ಟೈಮಲ್ಲಿ 1 year ಬ್ಯಾಕ್ ಬರಕ್ಕೆ ಹೋಗಬೇಡಿ, ಸಿಚುವೇಶನ್ ಸರಿ ಇಲ್ಲ, ಎಸ್ಪೆಷಲಿ ವಿಸಿಟ್ ವೀಸಾದಲ್ಲಿ ಅಂತೂ ಬರಲೇಬೇಡಿ, ಮೊದಲು ಅಪ್ಲೈ ಮಾಡಿ, ಏನಾದರೂ ಸಮ್ಮರ್ ಕೂಡ ಇದೆ, ಬಿಸಿಲು ಜಾಸ್ತಿ ಇರುತ್ತೆ, ಬರಕ್ಕೆ ಹೋಗ್ಬೇಡಿ, ಸರಿ ಸಮಯ ಅಲ್ಲ ಅಂತ ಹೇಳಿದ್ದೆ. ನವಂಬರ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಆದಮೇಲೆ ಬನ್ನಿ ಅಂತ ಹೇಳಿದ್ರು. ಹೌದು, ಬಟ್ ಇನ್ ಬಿಟ್ವೀನ್ ಐ ಗಾಟ್ ಮೆಸೇಜ್. ಅವ್ರು ಕಾಲ್ ಮಾಡಿ ಹೇಳಿದ್ರು ನನಗೆ, ಈ ಥರ ಇದೆ ಹಿಂಗೆ ಅಂತ. ನನಗೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವರು ಕಂಪನಿ ನೇಮ್ ಎಲ್ಲ ಇಮೇಲ್ ಕೊಟ್ಟಿದ್ರಲ್ಲ, ನಾನು ಗೂಗಲ್ ಮಾಡಿದೆ, ಎಲ್ಲ ಚೆಕ್ ಮಾಡಿದೆ, ಇದು ಗ್ರೋಯಿಂಗ್ ಕಂಪನಿ ಅಂತ ಗೊತ್ತಾಯಿತು. ಲಿಂಕ್ಡ್ಇನ್ನಲ್ಲಿ ಅವ್ರ ಮೆಂಬರ್ಸ್ ಎಲ್ಲ ನೋಡಿದೆ ನಾನು.
ಇಂಟರ್ವ್ಯೂ ಶೆಡ್ಯೂಲ್ ಆಯಿತು. ಶೆಡ್ಯೂಲ್ ಆದಮೇಲೆ ಅವರೆಲ್ಲ ನನಗೆ ಮತ್ತೆ ಅವ್ರು ಕಾಲ್ ಮಾಡಿಬಿಟ್ಟು ಸ್ಯಾಲ್ರಿ ನೆಗೋಸಿಯೇಷನ್ಗೆ ಬಂದರು. ಫಸ್ಟ್ ನಮಗೆ ಇಂಟರ್ವ್ಯೂ ಅಂದರೆ ಯಾವ ಇಂಟರ್ವ್ಯೂ ತೊಗೊಂಡ್ರು? ಇಂಟರ್ವ್ಯೂ ಸ್ಟೆಪ್ ಬೈ ಸ್ಟೆಪ್ ಹೇಳಿ. ಇಂಟರ್ವ್ಯೂ ಜಾಸ್ತಿ ಅನ್ಲೈಕ್ ಇಂಡಿಯಾ ಇಲ್ಲಿ ಅಷ್ಟೊಂದು ತಗೊಳ್ಳೋದಿಲ್ಲ. ಅದೇ ಇಲ್ಲಿ ಗೆಟ್ ಟು ನೋ ವಾಟ್ ಎಕ್ಸಾಕ್ಟ್ಲಿ. ಎಷ್ಟು ರೌಂಡ್ಸ್ ಇತ್ತು ನಿಮ್ದು ಟೋಟಲ್? ನಂದು 3 ರೌಂಡ್ಸ್ ಇತ್ತು. ಫಸ್ಟ್ ರೌಂಡ್ ಯಾವುದು? ಫಸ್ಟ್ ರೌಂಡ್ ಅವರೇ ರಿಕ್ರೂಟರೇ ಸ್ವಲ್ಪ ಕೇಳ್ಕೊಂಡ್ರು, ನಿಮ್ಮ ಬಗ್ಗೆ ಏನು ಯಾವ ಕೆಲಸ ಮಾಡ್ತಾ ಇದ್ದೀರಾ, ಹಿಂಗೆ ಹೆಂಗೆ ಅಂತ ಎಲ್ಲ ಕೇಳಿದ್ರು. ಆದ್ರಲ್ಲಿ ಮಾಡ್ತಿರೋ ಕೆಲಸ, ಇದ್ರಲ್ಲಿ ಮಾಡ್ತೀನಿ ಅಂತ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ದೆನ್ ಅವರನ್ನು ವೆರಿ ನೆಕ್ಸ್ಟ್ ಅಗೇನ್ ಹಿ ಕಾಲ್ಡ್ ಮೀ. ಸೊ ವಿ ಆರ್ ಗುಡ್ ವಿತ್ ಯುವರ್ ಕ್ಯಾಂಡಿಡೇಟ್ ಸರ್, ವಿ ಆರ್ ಸ್ಕೆಡ್ಯೂಲಿಂಗ್ ಇಂಟರ್ವ್ಯೂ, ನಾಳೆ ಎಷ್ಟು ಗಂಟೆಗೆ ಇರ್ತೀರಾ? 2 ಡೇಸ್ ಬಿಟ್ಟು ಇಂಟರ್ವ್ಯೂ ಶೆಡ್ಯೂಲ್ ಮಾಡಿದ್ರು. ಟೆಕ್ನಿಕಲ್ ಅದು? ಟೆಕ್ನಿಕಲ್. ಯಾರು ತೊಗೊಂಡ್ರು? ಮ್ಯಾನೇಜರ, ಟೀಮ್ ಲೀಡರ್? ನನಗೆ 3 ಜನ ಟೆಕ್ನಿಕಲ್ ಪ್ಯಾನಲ್ ಇದ್ದರು. ಚೀಫ್ ಟೆಕ್ನಿಕಲ್ ಆಫೀಸರ್ ಇದ್ದರು, ಇನ್ನೊಬ್ಬರು ನಮ್ಮ ಇಂಡಿಯನ್ಸ್ ಇರೋದು, ಇನ್ನೊಬ್ಬರು ಈಸ್ ಫ್ರಮ್ ಫಿಲಿಪಿನಿ. ಓಕೆ. ಅವರು ಟೆಕ್ನಿಕಲ್ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್. 3 ಪೀಪಲ್ ಟೇಬಲ್ ರೌಂಡ್ ಇಂಟರ್ವ್ಯೂ. ಎದ್ರಲ್ಲಿ ತೊಗೊಂಡ್ರು? ಯೂಶುವಲಿ ಸ್ಕೈಪ್ ಅಥವಾ ಯಾವ್ದು? ಅವರು ಟೀಮ್ಸಲ್ಲಿ ತೊಗೊಂಡ್ರು. ಸ್ಕೈಪಿಗೆ ಕ್ಲೋಸ್ ಆಗಿದೆಲ್ಲ? ಸ್ಕೈಪ್ ಕ್ಲೋಸ್ ಇದೆ. ಟೀಮ್ಸ್, ಮೈಕ್ರೋಸಾಫ್ಟ್ ಟೀಮ್ಸಲ್ಲಿ ತೊಗೊಂಡ್ರು ಅವರು ಜಾಸ್ತಿ ಕೇಳೋಕೆ ಹೋಗಿಲ್ಲ. ನಾನು ರೆಸ್ಯೂಮ್ ನೋಡ್ಕೊಂಡೆ. ಅವರು 20 years ಎಕ್ಸ್ಪೀರಿಯನ್ಸ್, 3-4 ಕಂಟ್ರಿನಲ್ಲಿ ಕೆಲಸ ಮಾಡಿದ್ವಿ. ದೇ ವಿಲ್ ಗೆಟ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ನೀವು ಎಷ್ಟು ನೀರಲ್ಲಿದ್ದೀರ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಕೇಳಿದ್ರು ಈ ಥರ ನಿಮ್ಮ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಮಾಡಿದೆ. ಟೆಕ್ನಿಕಲ್ ಸ್ವಲ್ಪ ಜಾಸ್ತಿನೇ ಡೀಪ್ ಏನು ಕೇಳಿಲ್ಲ, ಡೀಪ್ ಡೇ ಮಾಡಿಲ್ಲ. ಕೇಳಿದ್ರು ಎಲ್ಲ ಕೊಟ್ಟೆ. ಆಮೇಲೆ ಅವರು ಹೌ ಸೂನ್ ಯು ಕ್ಯಾನ್ ಜಾಯ್ನ್ ಅಂದ್ರೆ ನಾನು ಇಮಿಡಿಯೇಟ್ ಜಾಯ್ನರ್ ಅಂತೆ. ಅದಾದಮೇಲೆ ಅವರು ಸ್ಯಾಲ್ರಿ ಬಗ್ಗೆ ಬೇರೆ ರೌಂಡ್ ಇತ್ತಾ ಅಥವಾ ಅದೇ? ಸ್ಯಾಲ್ರಿಗೆ ಇವ್ರು ಏನು ಮಾಡಿದ್ದಾರೆ, ಥರ್ಡ್ ಪಾರ್ಟಿಗೆ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಎಲ್ಲ, ರಿಕ್ರೂಟ್ಮೆಂಟ್ ಪ್ರೋಸೆಸ್ ಥರ್ಡ್ ಪಾರ್ಟಿ ಕೊಟ್ಟಿದ್ದಾರೆ. ವೀಸಾ ಪ್ರೊಸೆಸಿಂಗ್ ಎಲ್ಲ ಥರ್ಡ್ ಪಾರ್ಟಿ ಪ್ರೋಸೆಸ್. ನನಗೆ ಒಂದು ಡೌಟ್ ಹಂಗಿದ್ರೆ ಏನಂದರೆ, ಈಗ ನೀವು ಡೈರೆಕ್ಟ್ ಲಿಂಕ್ಡ್ಇನ್ನಲ್ಲೇ ನಿಮ್ಮದು ಕಾಂಟ್ಯಾಕ್ಟ್ ಆಯ್ತಲ್ಲ ಕಂಪ್ನಿಯಿಂದ, ಈಗ ಈ ರಿಕ್ರೂಟ್ಮೆಂಟ್ ಯಾವ ಟೈಮಲ್ಲಿ ಬಂತು? ಮಿಡಲಲ್ಲಿ? ನನಗೆ June 26 ಬಂತು. ನನಗೆ ಹೆಂಗೆ ಬಂತು? ಹೆಂಗೆ ನೀವು ಯಾವುದೇ ರಿಕ್ರೂಟ್ಮೆಂಟ್ ಏಜೆನ್ಸಿಗೆ ಅಪ್ರೋಚ್ ಆಗಿಲ್ಲ? ಇಲ್ಲ ಮತ್ತೆ ಲಿಂಕ್ಡ್ಇನ್ನಲ್ಲೇ ಮಾಡ್ತಾ ಇದ್ದೀನಿ ನಾನು. ಅವರು ಕೂಡ ಅವ್ರು ಹೆಡ್ ಹಂಟರ್. ಅವರು ಓಕೆ. ಪ್ರೊಫೈಲ್ ನನಗೆ ಮೆಸೇಜ್ ಮಾಡಿದ್ರೆ ಹೆಡ್ ಹಂಟರ್. ಓಕೆ. ಯಾವ ಏಜೆನ್ಸಿ ಅದು? ಹೌದು, ಹೆಲಿಯನ್ ಇಂಟರ್ನ್ಯಾಷನಲ್ ಅಂತ. ಹೆಲಿಯನ್ ಸ್ಪೆಲ್ಲಿಂಗ್ HALIAN. HALIAN. ಇದು ನಾ ಕೇಳಿದ್ದೀನಿ, ಫೇಮಸ್ ಇದೆ ಆ್ಯಕ್ಚುಲಿ. ಹೌದು. ಲೈಕ್ ಹೈ ಪ್ರೊಫೈಲ್ನ ಜಾಸ್ತಿ ಹುಡುಕ್ತಿರ್ತಾರೆ. ಲೈಕ್ ಪ್ರಾಫಿಟ್ ಮಾರ್ಜಿನಲ್ಲಿ ಮಾಡ್ತಾರೆ. ಲೈಕ್ ಎಂಪ್ಲಾಯಿ ಕಡೆಯಿಂದ ಏನು ತಗೊಳ್ಳಲ್ಲ, ಎಂಪ್ಲಾಯರ್ ಕಡೆಯಿಂದ ಏನು ತಗೊಳ್ಳಲ್ಲ. ಎಂಪ್ಲಾಯರ್ ಕಡೆಯಿಂದ. ಓಕೆ. ನಾನು ಅದೇ ಚೆಕ್ ಮಾಡ್ತಾ ಇದ್ದೆ, ಅವರು ದುಡ್ಡು ಕೇಳಬಹುದು. ನಾನು ಕೇಳಿದ್ದೀನಿ. ನಾನು ನೀವು ಒಂದ್ಸಲ ನನಗೆ ಹೇಳಿದ್ರೆ ದುಡ್ಡು ಕೇಳಿದ್ರೆ ಐ ವಾಸ್ ವೇಟಿಂಗ್ ಫಾರ್ ದಿಸ್ ರಿಪ್ಲೈ, ಏನು ದುಡ್ಡು ಕೇಳ್ತಾರೋ ಇಲ್ಲ ಅಂತ. ಓಕೆ. ಅವ್ರು ನನಗೆ ಇಮೇಲಲ್ಲಿ ಕ್ಲಿಯರ್ಲಿ ಹಿ ಮೆನ್ಷನ್ಡ್ flight ticket, medical, insurance, everything is sponsored by the company. Then I got to know that this is a genuine. Like ಅಡ್ವಾನ್ಸ್ ಡಿಪಾಸಿಟ್ ಮಾಡಿ Nothing. ಮಾಡಿ ಇದು ಭಾಳ ಅಂದರೆ ಭಾಳ ಜನ ಲೈಕ್ ಲೋ ಪ್ರೊಫೈಲ್ ಏನಿರ್ತಲ್ಲ ಇದೆಲ್ಲ ಹಿಂಗೆ ಇರುತ್ತೆ. ಲೈಕ್ ಅಡ್ವಾನ್ಸ್ ಪೇಮೆಂಟ್ ಇಷ್ಟು ಮಾಡಿ ಲೈಕ್ 250-300 dirhams ಈ ಥರ ಇರುತ್ತೆ. I was also doing the homework about the Helion, the Karno, the entry process of UAE, Dubai ಹಿಂಗೆ ಅಂತ. ದೆನ್ ನಾನು ನಿಮ್ದು ವೀಡಿಯೋಸ್ ನೋಡ್ತಾ ಇದ್ದೆ. ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಇರ್ತದೆ, ಏನು ಎಕ್ಸ್ಪೆನ್ಸಸ್ ಇರ್ತದೆ, ಯಾಕಂದರೆ ನ್ಯೂ ಕಂಟ್ರಿ, ನ್ಯೂ ಎನ್ವೈರನ್ಮೆಂಟ್, ಎವ್ರಿಥಿಂಗ್ ಈಸ್ ನ್ಯೂ ಅಲ್ಲ. ಸೊ ಅದಕ್ಕೆ ಐ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಅದಕ್ಕೋಸ್ಕರ ನಾನು ನಿಮ್ಮದು ವೀಡಿಯೋಸ್ ಎಲ್ಲ ಪ್ರತಿಯೊಂದು ವೀಡಿಯೋಸ್ ನೋಡಿದೆ. ಸ್ವಲ್ಪ ನನಗೆ ಐಡಿಯಾ ಸಿಕ್ಕಿದೆ. ಆಮೇಲೆ ನೀವು ನನಗೆ ಪರಿಚಯ ಆದ್ರಿ, ನೀವೆಲ್ಲ ನನಗೆ ಹೇಳಿದ್ರಿ. ದೆನ್ ವಿ ಗಾಟ್ ಕ್ಲೋಸ್. ಅದಾದಮೇಲೆ ಅವರು ಹೇಳಿದರು ಈ ಥರ ನಿಮ್ಮದು ವಿ ಗಾಟ್ ಸೆಲೆಕ್ಟೆಡ್. ಆಮೇಲೆ HR ರೌಂಡ್ ಇತ್ತು. HR ರೌಂಡ್ ಹೀಟ್ ಟು ಆಲ್ಮೋಸ್ಟ್ 45 minutes ತೊಗೊಂಡ್ರು ಅವರು. ಲಾಸ್ಟಲ್ಲಿ HR ರೌಂಡ್? ಹೌದು, ಸ್ಟಾರ್ಟಿಂಗಲ್ಲಿ ಒಂದು ಲಾಸ್ಟಲ್ಲಿ ಒಂದು. ಸ್ಟಾರ್ಟಿಂಗ್ ಜಸ್ಟ್ ಇಂಟ್ರೋ. ಆಮೇಲೆ ಸೆಕೆಂಡ್ ಟೆಕ್ನಿಕಲ್ ಇತ್ತು. ಟೆಕ್ನಿಕಲ್ ಆದಮೇಲೆ 1 week ಆದಮೇಲೆ ಹಿ ಟೋಲ್ಡ್ ಮಿ ದಟ್ ವಿ ಆರ್ ಗುಡ್ ಟು ಗೋ ವಿತ್ ಯು. ಸೊ HR ರೌಂಡ್ ಇದೆ, ನೀವು ಮಾಡಿ. ಓಕೆ. ಸೊ ನನಗೆ ಅವ್ರೇನು ಕೇಳಿದ್ರು HR? ಈ ಸ್ಕ್ರೂಡ್ ಮಿ ಆ್ಯಕ್ಚುಲಿ. ಭಾಳ ಕೇಳಿದ್ರು, ವೈ ದಿಸ್ ಕಂಪನಿ, ವೈ ಆರ್ ಲುಕಿಂಗ್ ಔಟ್ ಸೈಡ್. ದೆನ್ ಮತ್ತೇನು ಕೇಳಿದ್ರು ಅಂದರೆ, if you get an opportunity to work in a big organization or small organization, why? How many people you are handling as a team lead? What they used to call you in a single word, why questions ಜಾಸ್ತಿ ಕೇಳ್ತಾ ಇದ್ರು. Okay. So that how they wanted to check whether your cultural ethics, behavioral ethics, your positive attitude ಎಲ್ಲ ನೋಡ್ತಾ ಇದ್ರು. He also okay with my candidature. Then our next ಹೇಳಿದ್ರು ನನಗೆ, we are okay with you. ಸೊ ಇದು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿ. ನನ್ನ ಪಾಸ್ಪೋರ್ಟ್ ಕಳಿಸ್ದೆ. ಡಾಕ್ಯುಮೆಂಟ್ಸ್ ಕಳಿಸಿದಾದ್ಮೇಲೆ ಅವ್ರು ನನಗೆ ನೆಕ್ಸ್ಟ್ ನಮ್ಮ ಕಂಪನಿ ಕಡೆಯಿಂದ ನನಗೆ ರೆಸ್ಪಾನ್ಸ್ ಮಾಡಿದ್ರು. ಸೊ ವಿ ಆರ್. ಸೊ ಇಷ್ಟೊತ್ತಾಗಿದ್ದು ಇದನ್ನ ಹೆಲಿಯನ್ ಕಡೆಯಿಂದ. ಓಕೆ. ಹಿ ಈಸ್ ಎ ಥರ್ಡ್ ಪಾರ್ಟಿ, ಹಿ ಈಸ್ ಎ ಮೀಡಿಯೇಟರ್ ಬಿಟ್ವೀನ್ ದ ಕಂಪನಿ ಎಂಪ್ಲಾಯ್ ಅಂಡ್ ಎಂಪ್ಲಾಯರ್. ಒಂದು ಏಜೆನ್ಸಿ ಟೈಪ್ ಅದು. ಹೌದು. ಅವ್ರು ಅದಾದಮೇಲೆ ನನಗೆ ಆಫರ್ ಲೆಟರ್ ಇಶ್ಯೂ ಮಾಡೋದಕ್ಕೆ. ಹೇಲಿಯನ್ ಅಂದರೆ ಕಂಪನಿಯವರು ಸೆಕೆಂಡ್ ಟೈಮಲ್ಲಿ ತೊಗೊಂಡಿದ್ರಲ್ಲ ಒಂದು ಇಂಟರ್ವ್ಯೂ? ಫಸ್ಟ್ ಹೇಲಿಯನ್ ಕಡೆಯಿಂದ ಒಂದು ಇಂಟ್ರೋ ತಗೊಂಡ್ರು. ಅದಾದಮೇಲೆ ನಮ್ಮ ಕಂಪನಿ ಕಡೆಯಿಂದ ತಗೊಂಡಿದ್ದು. ಅದಾದಮೇಲೆ ಅವ್ರು ನನಗೆ ಆಫರ್ ಲೆಟರ್ ರಿಲೀಸ್. ನೀವು ಸ್ಯಾಲ್ರಿ ಡಿಸ್ಕಷನ್ ಕಂಪನಿ ಕಡೆ ಮಾಡಿದ್ರೆ ಹೇಲಿಯನ್ ಅವ್ರ ಹತ್ರ ಮಾಡಿ? ಹೇಲಿಯನ್ ಅವ್ರು ಮಾಡಿದ್ರು. ಓಕೆ. ಅಂದರೆ ಅವರು ನಿಮಗೆ ಸ್ಯಾಲ್ರಿ ನೆಗೋಸಿಯೇಷನ್ ಮಾಡಿ ನಿಮಗೆ ಓಕೆ ಆದಮೇಲೆ ಅವ್ರು ನನಗೆ ಇಂಟ್ರೆಸ್ಟ್ ಕೊಡೋದು ಮಾಡೋದು. ಅವ್ರು ದೇ ಹ್ಯಾವ್ ಸಮ್ ಸೆಟ್ ಆಫ್ ಬಜೆಟ್ ಅಲ್ಲ.
ಬಟ್ ಅವರು ಕೂಡ ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿ ಕ್ಯಾಂಡಿಡೇಟ್ ಕರ್ಕೊಂಡ್ಬಂದ್ರೆ ವಿ ಇಂಡಿಯನ್ಸ್ ಆರ್ ಲೈಕ್ ವೆರಿ ಲೀಸ್ಟ್ ಬಾದರ್ಡ್ ಅಬೌಟ್ ದ ಕಲ್ಚರ್ ಪೊಸಿಷನ್. ಏನಂದ್ರೆ ನಿಮಗೆ ಎಷ್ಟು ಹಣ ಸಿಗ್ತಾ ಇದೆ ಇಂಡಿಯಾದಲ್ಲಿ ಕಮ್ಮಿ ಇದೆ, ಇಲ್ಲಿ ಬಂದ್ರೆ ಸಾಕು ಆಗ್ಬೋದು. ಅದೊಂದು ಹಾರ್ಡ್ ಫ್ಯಾಕ್ಟ್ ಅದು. ಯಾಕಂದ್ರೆ ಕಮ್ಮಿ ಸ್ಯಾಲರಿಗೆ ನಮ್ಮ ಇಂಡಿಯನ್ಸು US ಅಲ್ಲಿ ಹೇಳ್ತಾರೆ ಕತ್ತಿದಾರ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ನಮ್ಮ ಮೈಂಡ್ ಸೆಟ್ ಅಡಿಕ್ಟ್ ಆಗಿಬಿಡಿ. ಓಕೆ, ಬಟ್ ನಮ್ಮದು ಟ್ಯಾಲೆಂಟ್ ಇದೆ, ನಾವು ಸರಿಯಾಗಿ ಯೂಸ್ ಮಾಡ್ಕೊತಾರೆ. ಓಕೆ, ಲೈಕ್ ಗಾಟ್ ಅ ಜಾಬ್. ಲೈಕ್ ನಿನಗೆ ಈಗ ಆಫರ್ ಲೆಟರ್ ರಿಲೀಸ್ ಯಾವಾಗ ಆಯ್ತು? ಲೈಕ್ ಲಾಸ್ಟ್ ರೌಂಡ್ ಆದ್ಮೇಲೆ ಯಾವಾಗ ರಿಲೀಸ್ ಆಯ್ತು? ಅದಾಗಿದ್ದಾದ್ಮೇಲೆ ಸ್ವಲ್ಪ ಡಾಕ್ಯುಮೆಂಟೇಶನ್ ಕೇಳಿದ್ರು, ಏನೇನು ಪಾಸ್ಪೋರ್ಟ್ ಕೇಳಿದ್ರು, ದೆನ್ ಎಕ್ಸ್ಪೀರಿಯನ್ಸ್ ಲೆಟರ್ ನಥಿಂಗ್. ಎಕ್ಸ್ಪೀರಿಯನ್ಸ್ ಲೆಟರ್ ಕೇಳಿದ, ಸ್ಯಾಲ್ರಿ ಏನು ಕೇಳಿಲ್ಲ, ಏನು ಎಷ್ಟು ಪಾಸ್ಪೋರ್ಟ್, ನಿಮ್ದು ಎಷ್ಟು ಸ್ಯಾಲರಿ ಇದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ. ಓಕೆ, ಅದು ಮೇ ಬಿ ಇಟ್ ಈಸ್ ಡಿಫ್ರೆಂಟ್ ಫಾರ್ ದಿ ಡಿಫ್ರೆಂಟ್ ಕಂಪನೀಸ್ ಇರ್ಬೋದು. ನನಗೆ ಯೂಶಲಿ ಕೇಳ್ತಾರೆ ಎಲ್ಲ ಕಂಪ್ನಿಯಲ್ಲಿ. ಎಕ್ಸ್ಪೀರಿಯನ್ಸ್ ಲೆಟರ್ ಕೇಳಿಲ್ಲ ನನಗೆ. ಯಾಕಂದ್ರೆ ನೀವು ಇಂಟರ್ವ್ಯೂ ಅಲ್ಲೇ ಗೊತ್ತಾಗುತ್ತೆ ನಿಮ್ಮ ಕೆಪಾಸಿಟಿ ಏನು, ನಿಮ್ಮ ಎಕ್ಸ್ಪೀರಿಯನ್ಸ್. ಗೆಟ್ ಟು ನೋ ಇನ್ ದ ಇಂಟರ್ವ್ಯೂ ಇಟ್ಸೆಲ್ಫ್ ಏನಿದೆ. ಅವ್ರು ಅದಾದಮೇಲೆ ನನಗೆ ಆಫರ್ ಲೆಟ್ರು ಇಶ್ಯೂ ಮಾಡಿದರು. ಆಫರ್ ಲೆಟ್ರ್ ಇಶ್ಯೂ ಮಾಡಿದ್ದಾದಮೇಲೆ ನನಗೆ ಇನ್ನೊಂದು ಥರ್ಡ್ ಪಾರ್ಟಿಯಿಂದ ಮತ್ತು ಬೇರೆಯವರು ನನಗೆ ಅಪ್ರೋಚ್ ಮಾಡಿದರು ವೀಸಾ ಪ್ರೊಸೆಸಿಂಗ್. ಡಾಕ್ಯುಮೆಂಟೇಷನ್ ಏನಿದೆ, NOC ಅದು ಇದು ಅಂತ ಕೇಳಿದ್ರು. ಡಾಕ್ಯುಮೆಂಟೇಷನ್ ಕಳಿಸಿದೆ ಅವ್ರಿಗೆ. ಓಕೆ, ಆಮೇಲೆ ಅಟೆಸ್ಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಅಂದ್ರೆ ಅಟೆಸ್ಟೇಷನ್ ಅಂದ್ರೆ ನೀವೇ ಮಾಡಿಸ್ಬೇಕಾ ಅಥವಾ ಅವರೇ ಮಾಡಿಸ್ತಾರ? ಹೆಂಗೆ? ಅದು ಏನು ಹೇಗಿದೆ, ನಾವೊಂದು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೀನಿ ಬಿಫೋರ್ ಬರೋಕ್ಕಿಂತ ಮುಂಚೆ ಅಟೆಸ್ಟ್ ಮಾಡಿಸ್ಕೋಬೇಕು ಅಂತ. ಅದರಲ್ಲಿ ಡೀಟೇಲ್ ಹೇಳಿದ್ದೀನಿ ಏನೇನು ಡಾಕ್ಯುಮೆಂಟ್ಸ್ ಅಟೆಸ್ಟ್ ಮಾಡಿಸ್ಬೇಕಂತ. ನೀವು ಹೇಳಿ, ಭಾಳ ಜರ್ನಿ ಹೇಳಿ ಯಾವ ಥರ ಅಟೆಸ್ಟ್ ಮಾಡ್ತಿದ್ದೀರಿ? ಭಾಳ ಜನ ಅಟೆಸ್ಟೇಷನ್ ಅಂದರೆ ನಾವು ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡು ಜೆರಾಕ್ಸ್ ತೊಗೊಂಡು ಗೆಜೆಟೆಡ್ ಆಫೀಸರ್ ಸೈನ್ ಮಾಡಿಸ್ಕೊಂತೀವಿ. ದಟ್ ಈಸ್ ನಾಟ್ ದ ಆ್ಯಕ್ಚುಲ್ ಅಟೆಸ್ಟೇಷನ್. ಅಟೆಸ್ಟೇಷನ್ ಹ್ಯಾಸ್ ಟು ಬಿ ಡನ್ ಬೈ ದ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್, MOFA ಅಂತ. ಕರೆಕ್ಟ್. ನಾವು ಇಂಡಿಯಾದಲ್ಲಿ ಬಹಳಷ್ಟು ಬೆಂಗಳೂರಲ್ಲೇ ಒಂದು ಸರ್ವಿಸಸ್ ಏಜೆನ್ಸೀಸ್ ಇದೆ, ಅವರೆಲ್ಲ ಮಾಡಿಸ್ಕೊಡ್ತಾರೆ. ಎಷ್ಟು ಪೇ ಮಾಡಬೇಕು? ಅವ್ರಿಗೆ ಸ್ಟೇ ಮಾಡಿ, ಇಲ್ಲ ನೀವೇ ಓಡಾಡ್ಬೇಕು ಎಲ್ಲ ಕಡೆ? ಇಲ್ಲ, ಅವ್ರ ಬೆಸ್ಟ್ ಇದ್ದ ಏಜೆನ್ಸಿ, ಬೆಸ್ಟ್ ಟ್ರಸ್ಟೆಡ್ ಏಜೆನ್ಸೀಸ್ ಇದ್ದಾವೆ. ನಾನು ಅಲ್ಲಿಗೆ ಹೋದೆ, ಅವರು ನನಗೆ 6,000 ಸಮಥಿಂಗ್ ತಗೊಂಡು. ಓಕೆ, ಎಷ್ಟು ದಿನದಲ್ಲಿ ಮಾಡಿಕೊಟ್ರು ಅಟೆಸ್ಟೇಷನ್? 3-4 ಡೇಸಲ್ಲಿ ಬಂದ್ಬಿಟ್ಟು ನನಗೆ ಅಟೆಸ್ಟೇಷನ್. ಅದಾದಮೇಲೆ ನನಗೆ ಕಂಪ್ನಿಯವರು ಏನಂದರು, ಇದು ಅಟೆಸ್ಟೇಷನ್ ಡನ್ ಬೈ ದ UAE ಎಂಬಸಿ ಇನ್ ಇಂಡಿಯಾ. ಕರೆಕ್ಟ್. ಬಟ್ ವಿ ವಾಂಟ್ ದ ಅಟೆಸ್ಟೇಷನ್ ಡನ್ ಬೈ ದ UAE ಇನ್ ದುಬೈ. 2 ಅಟೆಸ್ಟೇಷನ್ ಇದೆ. ಒಂದು ಅಟೆಸ್ಟೇಷನ್ ಡನ್ ಬೈ ಇಂಡಿಯಾ, UAE ಇನ್ ಇಂಡಿಯಾ, ಎಂಬಸಿ ಇನ್ ಇಂಡಿಯಾ, ಅಂಡ್ MOFA ಮಿನಿಸ್ಟರ್ ಆಫ್ ಫಾರಿನ್ ಅಫೇರ್ಸ್ ಇನ್ ದುಬೈ. ಸೊ ಅವ್ರು ನನಗೆ ಅಂದರು, ನೀವು ಡಾಕ್ಯುಮೆಂಟ್ ಒರಿಜಿನಲ್ ಕೊಟ್ಟು ಕಳಿಸಿ ಅಂತ. ನಾನು ಐ ಥಾಟ್ ಆಫ್ ನಾಟ್ ಸೆಂಡಿಂಗ್ ದಟ್ ಒರಿಜಿನಲ್ ಡಾಕ್ಯುಮೆಂಟ್, ಗಿವಿಂಗ್ ಯುವರ್ ಕಂಟ್ರೋಲ್. ಸೊ ಅದಕ್ಕೆ ನಾನೇನು ಹೇಳಿದೆ, ಇಲ್ಲ ನಾನೇ ಮಾಡ್ತೀನಿ, ನಿಮಗೆ ಕಂಪನಿ ಕಡೆಯಿಂದ ನನಗೆ ರೀಇಂಬರ್ಸ್ ಮಾಡಿ ಅಂತ ಹೇಳಿದೆ. ಅವರು ಈ ಸೀಮ್ಸ್ ಓಕೆ ಅಂಡ್ ಇದಕ್ಕೂ ದುಡ್ಡು ಅವರೇ ಕೊಟ್ಟಿದ್ದಾರೆ? ಹೌದು. ಇನ್ನು ಕೊಟ್ಟಿಲ್ಲ ನನಗೆ, ಆದ್ರೆ ರೀಎಂಬರ್ಸ್ ಮಾಡ್ತೀವಿ ಅಂತ ಅವ್ರನ್ನ ಕನ್ಫರ್ಮೇಶನ್ ಕೊಟ್ಟರು. ನಾನು ಅದಕ್ಕೂ 6,500 ಪೇ ಮಾಡಿದೆ. ಅರೌಂಡ್ 12,000-13,000 ನನಗೆ 2 ಎಂಬಸಿಯಿಂದ ನನಗೆ MOFA ಅಟೆಸ್ಟೇಷನ್ ಡಾಕ್ಯುಮೆಂಟ್ ಆಯಿತು. ನನಗೆ 13,000 ಅದು ನಾನು ಅವ್ರಿಗೆ ಕೊಟ್ಟಾದ್ಮೇಲೆ ಅವ್ರು ವೀಸಾ ಪ್ರೊಸೆಸ್ ಮಾಡಿದ್ರು. ನನಗೆ ಎಂಟ್ರಿ ಪರ್ಮಿಟ್ ಕೊಟ್ಟರು. ಫಸ್ಟ್ ನನಗೆ ಎಂಟ್ರಿ ಪರ್ಮಿಟ್ ಇಸ್ ನಥಿಂಗ್ ಬಟ್ ಯು ಕ್ಯಾನ್ ಎಂಟ್ರಿ ಇಂಟು ದ ಗಲ್ಫ್. ಅದರಲ್ಲಿ ಎಷ್ಟು ಮಂತ್, ಲೈಕ್ ಎಷ್ಟು ದಿನ? ಅದು 1 ವೀಕ್ ಆದಮೇಲೆ ಅವ್ರಿಗೆ ನನ್ನ MOFA ಡಾಕ್ಯುಮೆಂಟ್ ಕಳಿಸಿದೆ. ಅವ್ರು ಎಂಟ್ರಿ ಪರ್ಮಿಟ್ ಒಂದು 3-4 ಡೇಸ್ ಒಳಗೆ ಎಂಟ್ರಿ ಪರ್ಮಿಟ್ ಕೊಟ್ಟರು ನನಗೆ, ಬನ್ನಿ ಅಂತ. ಎಂಟ್ರಿ ಪರ್ಮಿಟ್ ಎಲ್ಲ ಅಪ್ರೂವ್ ಆದಮೇಲೆ ನನಗೆ ಈ ವೀಸಾ ಬಂತು. ಈ ವೀಸಾ 2 ಮಂತ್ಸಿಗಿಂತ ಬಂತು ನನಗೆ. ಈ ವೀಸಾ ಬಂದಾದಮೇಲೆ ನನಗೆ ಇನ್ನೊಬ್ಬರು ಕರ್ನೋ ಕಡೆಯಿಂದ, ನಮ್ಮ ಕಂಪ್ನಿ ಕಡೆಯಿಂದ ಅವರು ಯಾವಾಗ ನಿಮ್ಗೆ ಟಿಕೆಟ್ ಬುಕ್ ಮಾಡಲಿ ಅಂತ ಹೇಳಿದರು. ಅವರು ನನ್ನ ಪ್ರಿಫರೇಬಲ್ ಡೇಟ್ ಕೊಟ್ಟೆ, ಒಂದು ಬಫರ್, ಒಂದು 2 ವೀಕ್ಸ್ ಬಫರ್ ಇಟ್ಕೊಟ್ಟು ನಾನು ಈ ಥರ ನಾನು ಅವೈಲಬಲ್. ಓಕೆ, ಆ ಟಿಕೆಟ್ 7th ಸೆಪ್ಟೆಂಬರ್ಗೆ ಟಿಕೆಟ್ ಮಾಡಿದ್ರು. 7th ಸೆಪ್ಟೆಂಬರಿಂದ 2 ವೀಕ್ಸ್ ಅಕಾಮಿಡೇಷನ್ ಕೊಟ್ಟರು ನನಗೆ. ಎಲ್ಲಿ? ನನ್ನ ಆಫೀಸ್ ಪಕ್ಕನೇ IB's ಹೋಟೆಲ್. ಚೆನ್ನಾಗಿದೆ ಒಳ್ಳೆ ಹೋಟ್ಲ್ ಕೊಟ್ಟರು. ಒಳ್ಳೆ ಕಾಸ್ಟ್ಲಿ ಹೋಟ್ಲೆ ಕೊಟ್ಟರು ಅವರು ನನಗೆ. ಅರೌಂಡ್ 5,000-6,000 AED 15 ಡೇಸಿಗೆ. ದಟ್ ಈಸ್ ಅ ಗುಡ್ ಫೆಸಿಲಿಟಿ ಆ್ಯಕ್ಚುಲಿ ಅವ್ರು ಕೊಟ್ಟರು. ಆಮೇಲೆ ವಾಕಬಲ್ ಡಿಸ್ಟೆನ್ಸ್ ಇದೆ, ಆಫೀಸ್ ಪಕ್ಕನೇ ಇದೆ. ಓಕೆ, ಈಗ ನೀವು 10 years ಎಕ್ಸ್ಪೀರಿಯನ್ಸ್ ಇಲ್ಲ, ಇಟ್ ಈಸ್ ವೆರಿ ಹ್ಯೂಜ್ ಎಕ್ಸ್ಪೀರಿಯನ್ಸ್. ಯಾರಾದರೂ ಇಲ್ಲಿ ಈ ಥರದೇ ಪ್ರೊಫೈಲಲ್ಲಿ ಏನಾದರೂ ಜಾಬ್ ಹುಡುಕ್ತಾ ಇದ್ದರೆ ಅವ್ರ ಸ್ಯಾಲ್ರಿ ಬ್ರ್ಯಾಕೆಟ್ ಏನಿರುತ್ತೆ? 10 years ಎಕ್ಸ್ಪೀರಿಯನ್ಸ್ ಇದೆ. 10 ಬೇಡ, 5-6 year ಆಗುತ್ತೆ. 10,000 ಆಚೆ ಈಚೆ ಅವ್ರಿಗೆ ದೇ ಕ್ಯಾನ್ ಡಿಮ್ಯಾಂಡ್ 10,000. ಓಕೆ, ಬಟ್ ಏನಂದರೆ ಇನಿಷಿಯಲಿ ಐ ವುಡ್ ಸೇ ಡೋಂಟ್ ಲುಕ್ ಫಾರ್ ದಿ ಸ್ಯಾಲರಿ. ಓಕೆ, ಲುಕ್ ಫಾರ್ ಎ ಬೆಟರ್ ಆಪರ್ಚುನಿಟಿ. ಇಲ್ಲಿ ಬರೋದೇ ದೊಡ್ಡ ಸಾಹಸ. ಯಾಕಂದರೆ ಇಟ್ಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಐಮ್ ಟೆಲ್ಲಿಂಗ್, ನನಗಿಂತ ಜಾಸ್ತಿ ನೀವು ಇಲ್ಲಿ ನೋಡಿದ್ದೀರಾ, ನಿಮಗೆ ಗೊತ್ತಿದೆ ಎಷ್ಟು ಜನ ಸ್ಟ್ರಗಲ್ ಮಾಡ್ತಾರೆ, ಎಷ್ಟು ಜನ ಮೆಸೇಜ್ ಮಾಡ್ತಾರೆ. ಮೆನಿ ಹಂಡ್ರೆಡ್ಸ್ ಆಫ್ ಪೀಪಲ್ ಇಸ್ ನೋ ದೇ ಆರ್ ಅಪ್ರೋಚಿಂಗ್ ಯು ಫಾರ್ ಸುಮಾರು ಜನ ಇನ್ಸ್ಟಾದಲ್ಲಿ ನನ್ನ ರಿಪ್ಲೈ ಸಾಕಾಗುತ್ತೆ. ಇನ್ಸ್ಟಾ ನೀವು ಅನ್ಇನ್ಸ್ಟಾಲೇ ಮಾಡಿಬಿಟ್ಟಿದ್ದೀನಿ, ಗೊತ್ತಿದೆ ನನಗೆ. ಐ ರಿಮೆಂಬರ್.
ಬಟ್ ಐ ವುಡ್ ಸೇ ಒಳ್ಳೆ ಆಪರ್ಚುನಿಟಿಗೋಸ್ಕರ ನೋಡಿ, ಒನ್ಸ್ ಯು ಗೇನ್ ದ ಎಕ್ಸ್ಪೀರಿಯನ್ಸ್ ಇನ್ ದ UAE ರೈಟ್, ಯು ಹ್ಯಾವ್ ಲಿಬರ್ಟಿ ಟು ಸ್ವಿಚ್. ಇನ್ನೊಂದು ಏನಂದರೆ, ಈಗ ನೀವು ಲಾಸ್ಟ್ ಟೈಮ್ ನಾನು ಅಪ್ರೋಚ್ ಆದಾಗ ವಿಸಿಟಲ್ಲಿ ಬರ್ತೀನಿ ಅಂತ ಹೇಳಿದ್ರಿ. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ವಿಸಿಟ್ ವಿಸಾ ಈಸ್ ಲೈಕ್ ವಿದೌಟ್ ಡೂಯಿಂಗ್ ಎನಿ ಹೋಮ್ವರ್ಕ್. ಡೈರೆಕ್ಟಾಗಿ ಇಲ್ಲಿ ಬಂದು ಹುಡುಕ್ತಾರೆ, ಸಿಗೋದಿಲ್ಲ, ಆಮೇಲೆ ಡಿಸಪಾಯಿಂಟ್ ಆಗ್ತಾರೆ. ಲಾಸ್ಟ್ ನೀವು ಬರೋಕ್ಕಿಂತ ನಿಮ್ಗಿಂತ ಮುಂಚೆ ಒಬ್ಬರು ನನಗೆ ಅಪ್ರೋಚ್ ಮಾಡಿದ್ರು, ನಾನು ಬೇಡ ಅಂತ ಹೇಳಿದ್ದೆ. ಬಟ್ ಬಂದು ಮತ್ತೆ ಅವ್ರು ಮೆಸೇಜ್ ಮಾಡಿದ್ದಾರೆ, ಬ್ರದರ್ ಬಂದುಬಿಟ್ಟಿದ್ದೀನಿ, ಈಗ ಹೆಲ್ಪ್ ಮಾಡಿ ಅಂತ. ಅದು ಬೇಸಿಗೆ ಯಾವಾಗ ಏನೋ ನನ್ನ ಕೈಯಿಂದ ಏನು ಮಾಡೋಕ್ಕಾಗಿಲ್ಲ. ಇವಾಗ ನಿಮಗೂ ನಾನು ಏನೋ ಹೆಲ್ಪ್ ಮಾಡಿಲ್ಲ ಪರ್ಸ್ನಲಿ. ಹಂಗೆ ನೋಡಿದ್ರೆ ಜಾಬ್ ಕೊಡ್ಸೋದಕ್ಕೆ ನಾನೇನು ನಿಮ್ಮ ಜಾಬ್ ಕೊಡಿಸಿಲ್ಲ, ಕರೆಕ್ಟಾ? ನಿಮ್ಮ ಸ್ಟ್ರೆಂತ್, ನಿಮ್ಮ ಎಫರ್ಟಿಂದ ನೀವು ತೊಗೊಂಡಿದ್ದೀರ. ನಾನು ಜಸ್ಟ್ ಒಂದು ಏನು ಗೈಡ್ಲೈನ್ಸ್ ಅಥವಾ ಒಂದು ಟಿಪ್ಸ್ ಟೈಪ್ ಏನೋ ಕೊಡ್ಬೋದು, ಈ ಥರ ಮಾಡಿ ಈ ಥರ ಮಾಡಿ. ಕಂಪ್ಲೀಟ್ ಜಾಬು ನನ್ನ ಕಡೆಯಿಂದ ಕೊಡ್ಸೋಕ್ಕಾಗಲ್ಲ. ಕೆಲವರು ದುಡ್ಡು ತೊಗೊಂಡು ಏನೇನೋ ಮಾಡಿ ಗದ್ದ ಮಾಡ್ತಿದ್ದಾರೆ, ಯೂಟ್ಯೂಬರ್ ಆಗಿರ್ಬೋದು, ಹಿಂಗೆ ಬೇರೆ ಬೇರೆ ಇದ್ದಾರೆ, ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಸೊ ಅವ್ರು ಬಂದಾಗ ಹಿಂಗೆ ಹುಡುಕಕ್ಕೆ ಟ್ರೈ ಮಾಡಿದ್ರು, ಸಿಗಲಿಲ್ಲ ಅವರಿಗೆ. ಲಾಸ್ಟಲ್ಲಿ ಅವ್ರದ್ದು ಎಕ್ಸ್ಪೀರಿಯನ್ಸ್ 4 to 5 years SQL ಡೆವಲಪರ್ ಅವರು. ಆ್ಯಕ್ಚುಲಿ ವಾಪಸ್ ಹೋದ್ರು ಅವರು. ಲೈಕ್ 1.25 lakh ಹಿಂಗೆ ತೊಗೊಂಬಂದಿದ್ರು, 1.25 lakh ಅಂದಿದ್ರು. ಸ್ಪೆಂಡ್ ಮಾಡಿ ಸುತ್ತಾಡ್ಕೊಂಡು ಹೋಗುತ್ತೆ. ಆ ಥರನೂ ಆಗುತ್ತೆ. ಆ ಥರ ಸುಮಾರು, ಅಂದರೆ ಈಗ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇಲ್ಲಿ ಬಂದು ಹುಡುಕ್ತಾರಲ್ಲ, ಅವರಿಗೆ ಸ್ವಲ್ಪ ಕಷ್ಟ ಎಕ್ಸ್ಪೀರಿಯನ್ಸ್ ಇಲ್ಲದೆ ಬರೋದು. ಇನ್ನು ಎಕ್ಸ್ಪೀರಿಯನ್ಸ್ ಇದ್ದು ಪ್ರಾಪರ್ ಹೋಮ್ವರ್ಕ್ ಮಾಡಿ ಬಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಡೈರೆಕ್ಟಾಗಿ ಅಲ್ಲಿಂದನೇ ಮಾಡ್ಬೋದು. ನೀವು ಮಾಡಿದ್ದೀರಲ್ಲ, ಡೈರೆಕ್ಟ್ ಇಂಡಿಯಾದಿಂದನೇ ಇವ್ರು ಅಪ್ಲೈ ಮಾಡಿ ಇಲ್ಲಿ ಒಳ್ಳೆ ಒಂದು ಆಫರ್ ಇಲ್ಲಿ ಸಿಕ್ಕಿದೆ ಡೈರೆಕ್ಟ್ ಇಂಡಿಯಾದಿಂದ. ಇದು ರೇರ್ ಕೇಸಸಲ್ಲಿ ಸಿಗುತ್ತೆ ಆ್ಯಕ್ಚುಲಿ. ಇಟ್ಸ್ ನಾಟ್ ಲೈಕ್ ಮಾಸ್ ಸ್ಕೇಲಲ್ಲಿ ಈ ಥರ ಇಂಡಿಯಾದಿಂದ ಈಗ ಮೊದಲಿತ್ತು ಆ ಥರ. ಅದು ಡ್ಯೂರಿಂಗ್ ದ ಪೀಕ್ ಸಮ್ಮರ್. ಪೀಕ್ ಸಮ್ಮರಲ್ಲಿ ಇರುತ್ತೆ. ಬಟ್ ಆಲ್ ದ ಮಂತ್ ಹಿಂಗೆ ಇರಲ್ಲ. ಎವ್ರಿ ಮಂತ್ ಇಲ್ಲಿಂದ ಇಂಡಿಯಾದಿಂದ ತೊಗೊಂಡು ಬಂದು ಡೈರೆಕ್ಟ್ ಆಫರ್ ಮಾಡ್ತಿರ್ಬೋದು, ಆ ಥರ ಇರಲ್ಲ. ಆ್ಯಕ್ಚುಲಿ ಇದು ಜಾಸ್ತಿ ರೇಂಜಲ್ಲಿ ಇಲ್ಲ ಈಗ ಎಟ್ ಪ್ರೆಸೆಂಟ್ ಸಿಚುವೇಶನ್, ಆ ಥರ ಇಲ್ಲ. ಬಟ್ ಕಡಿಮೆ ಇದೆ, ಅದರಲ್ಲಿ ನೀವು ಲಕ್ಕಿಲಿ ಸಿಕ್ಕಿದೆ ನಿಮಗೆ. ಕಂಗ್ರಾಟ್ಸ್ ಒನ್ಸ್ ಅಗೇನ್. ಮತ್ತು ಏನಾದರೂ ಮಿಸ್ ಮಾಡಿದರೆ, ಆ್ಯಕ್ಚುಲಿ ಇದು ಫಸ್ಟ್ ಇಂಟರ್ವ್ಯೂ ನಮ್ಮದು. ಲೈಕ್ ಫಸ್ಟ್ ಇಂಟರ್ವ್ಯೂ ಅಲ್ಲ, ಒಂದು ಫಸ್ಟ್ ಕಾನ್ವರ್ಸೇಷನ್. ಸುಮಾರು ವಿಷಯಗಳು ಮಿಸ್ ಮಾಡಿರ್ತೀವಿ ನಾವು ಮಾತಾಡಬೇಕಾದ್ರೆ. ನಿಮಗೇನಾದರೂ ಕ್ವಶನ್ಸ್ ಕೇಳೋದಿದ್ದರೆ ದಯಮಾಡಿ ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬ್ರದರ್, ಈಗ 1 week ಆಯ್ತಲ್ಲ ನಿಮಗೆ ಬಂದು, ಏನು ಡಿಫ್ರೆನ್ಸ್ ಕಾಣಿಸ್ತಿದೆ ನಿಮಗೆ ಇಂಡಿಯಾ, ಬೆಂಗಳೂರು ಪ್ಲಸ್ ದುಬೈ ಕಂಪೇರ್ ಮಾಡಿ ಹೇಳಿ ಶಾರ್ಟಾಗಿ. ಏನೋ ನಿಮಗೆ ಅನಿಸುತ್ತೆ? ಒಂದು ನಾವು ಆ್ಯಸ್ ಕಂಪೇರ್ ಟು UAE ಕಂಟ್ರೀಸ್ ನಾನು ನೋಡಿದಂಗೆ, ಮಿಡಲ್ ಈಸ್ಟ್ ಕಂಟ್ರೀಸ್ ನೋಡಿದಂಗೆ, ಸೊ ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಇದೆ. ಓಕೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತೂ ನೀವು ನೋಡ್ತಿರಲ್ಲ, ಇನ್ಫ್ರಾಸ್ಟ್ರಕ್ಚರ್ ಈಸ್ ಆನ್ ದಿ ಟಾಪ್ ಲೆವೆಲ್. ಸೊ ಇನ್ನು ಬೆಂಗಳೂರಲ್ಲಿ ನಾವು ಆ್ಯಸ್ ಕಂಪೇರ್ಡ್ ಟು ದ UAE ಆರ್ ಮಿಡಲ್ ಈಸ್ಟ್, ನಾವು ವಿ ಆರ್ ಲೈಕ್ 20-30 years ಬ್ಯಾಕ್. ಅದು ನಿಜಾನೇ. ನಮ್ಮದು ಪ್ರಾಪರ್ ಡ್ರೈವಿಂಗ್ ಸರಿಯಾಗಿಲ್ಲ, ನಮ್ಮದು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ, ಎಲ್ಲ ಕಡೆ ಕರಪ್ಷನ್ ಇದೆ. ಇಲ್ಲಿ ಕರಪ್ಷನ್ ಅನ್ನೋ ಒಂದು ಸೀನೇ ಇಲ್ಲ. ಇಲ್ಲಿ ಎಲೆಕ್ಟ್ರಿಸಿಟಿ ಹೋಗೋದಿಲ್ಲ, ಅಲ್ಲಿ ಸಿಗ್ನಲ್ ಯಾರು ಹಾಂಕಿಂಗ್ ಮಾಡೋದಿಲ್ಲ, ಎಷ್ಟು ಪೊಲೈಟ್ನೆಸ್ ಇರ್ತಾರೆ. ಯಾರು ರೋಡ್ ಪಾಸ್ ಮಾಡ್ತಾ ಇರ್ಬೇಕು, ನಾವು ಕೂತಿರೋದು ರೋಡ್ ಸೈಡ್ ಅಲ್ಲ, ನೋಡಿ ಟೇಬಲ್ ಇದೆ, ಚೆನ್ನಾಗಿ ಚೇರ್. ಬಟ್ ಏನಂದ್ರೆ ಒಂಥರ ಬೇಜಾರಾಗುತ್ತೆ, ನಾವು ಇನ್ನೂ ಎಷ್ಟು ಹಿಂಗಡೆ ಇದ್ದೀವಲ್ಲ ಅಂತ. ಎಷ್ಟೊಂದು ಟ್ಯಾಲೆಂಟ್ ಇದೆ ನಮ್ಮ ಹತ್ರ, ಇನ್ಫ್ರಾಸ್ಟ್ರಕ್ಚರ್ ಇದೆ, ನ್ಯಾಚುರಲ್ ರಿಸೋರ್ಸಸ್ ಇದೆ, ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೊತಾ ಇಲ್ಲ. ಸೊ ದಟ್ ಈಸ್ ಒನ್ ಥಿಂಗ್ ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ಮೈ ಕಂಟ್ರಿ. ಬಟ್ ನಾನು ಹೇಳ್ಬಾರ್ದು, ಏನಾದ್ರೆ ಅದೊಂದು ಮನಸ್ಸಿಗೆ ನೋವಾಗುತ್ತೆ. ನಾವು ಇನ್ನೂ ಎಷ್ಟು ಹಿಂದಿದ್ದೀವಲ್ಲ, ನಾವು ಇವರಿಗೆಲ್ಲ ಬೀಟ್ ಮಾಡಿ ನಾವು ನಮ್ಮದು ಎಷ್ಟು ಮ್ಯಾನ್ ಪವರ್ ಇದೆ, ರಿಸೋರ್ಸ್ ಇದೆ, ಎಷ್ಟು ಚೆನ್ನಾಗಿದೆ, ನಾವು ಇನ್ನೂ ಯುಟಿಲೈಸ್ ಮಾಡ್ಕೋಬೋದಾಗಿತ್ತು. ಸರಿಯಾಗಿ ಪ್ರಾಪರ್ ವೇ ಆಫ್ ಟೀಚಿಂಗ್ ಇಲ್ಲ ನಮ್ಮಲ್ಲಿ, ಸರಿಯಾಗಿ ರೋಡ್ಸ್ ಇಲ್ಲ, ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ನಮ್ಮ ಕಡೆ. ಇಲ್ಲಿನ ಸಿಸ್ಟಮ್ ನೋಡಿದ್ರೆ ನೀವು 24/7 ಸೇಫ್ಟಿ ಇದೆ. ಮಧ್ಯರಾತ್ರಿ 2 ಗಂಟೆಗೆ ಯಾವುದು ಹುಡುಗಿ ಆರಾಮಾಗಿ ನಡ್ಕೊಂಡು. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? ಇಟ್ಸ್ ಆಲ್ಮೋಸ್ಟ್ 10:21 ಹತ್ತತ್ರ ಆಗಿದೆ. 10:15 ಇನ್ನೂ ಆಗಿಲ್ಲ, 10 ಆಗಿದೆ. ಆದರೂ ಆರಾಮಾಗಿ ಕೂತ್ಕೊಂಡು ಮಾಡ್ತಾ ಇದ್ದೀವಿ. ಹೌದು, ಭಾಳ ಒಬ್ಬರಿಗೆ ಒಬ್ರು ರೆಸ್ಪೆಕ್ಟ್ ಭಾಳ ಕೊಡ್ತಾರೆ. ಆಮೇಲೆ ಯಾರು ಜಗಳ ಆಡೋದಿಲ್ಲ, ಸುಮ್ಮನೆ ಚೀರೋದು, ಕರಿಯೋದು, ನಾವು ಇಂಡಿಯಾದಲ್ಲಿ. ಸೊ ಇದು ಗುಡ್ ಥಿಂಗ್ ಅಂತ ನೀವು ಅದನ್ನ ಭಾಳ ವಿ ಹ್ಯಾವ್ ಟು ಅಡಾಪ್ಟ್ ದಿಸ್ ಥಿಂಗ್. ನಾವು ಅಡಾಪ್ಟ್ ಮಾಡ್ಕೋಬೇಕಿತ್ತು. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ನೋಡ್ರಿ, ಹೆಂಗೆ ಬೇಕಾದ್ರೆ ಹಂಗೆ ಪ್ರಾಪರ್ ಸರಿಯಾಗಿ ಅವ್ರ ಡ್ರೈವಿಂಗ್ ಲೈಸೆನ್ಸ್ ಸಿಗಲೇ ಇರಲಿ, ಸುಮ್ಮನೆ ಹೆಂಗೆ ಬೇಕಾದ್ರೆ ಹಂಗೆ ಗಾಡಿ ತೊಗೊಂಡು ಹೋಗ್ತಿರ್ತಾರೆ. ಬಟ್ ಇಲ್ಲಿ ಹಂಗೆ ಇಲ್ಲ, ಲೇನ್ ಕ್ರಾಸ್ ಮಾಡೋದಿಲ್ಲ, ರೂಲ್ಸ್ ಪ್ರಾಪರ್ ಫಾಲೋ ಮಾಡ್ತಾರೆ. ರೂಲ್ಸ್ ಭಾಳ ಸ್ಟ್ರಿಕ್ಟ್ ಇದಾವೆ ಇಲ್ಲಿ. ಸ್ಟ್ರಿಕ್ಟ್ ಇದೆ ಅಂದರೆ ನಾವೇನು ಸ್ಟ್ರಿಕ್ಟ್ ಇದೆ ಅಂದರೆ ಭಾಳ ಕೆಟ್ಟದಂತೀವಿ. ಕೆಟ್ಟದಂತ ಇಲ್ಲ, ಇಟ್ ಈಸ್ ಓನ್ಲಿ ಮೇಡ್ ಫಾರ್ ವೆಲ್ಫೇರ್ ಆಫ್ ದಿ ಸೊಸೈಟಿ. ನಮಗೋಸ್ಕರ, ನಮ್ಮ ಒಳ್ಳೇದಕ್ಕೋಸ್ಕರ ಮಾಡಿದ್ದಾರೆ. ಇಲ್ಲಿ ಎಲ್ಲ ರೂಲ್ಸ್ ಫಾಲೋ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಪೊಲೀಸ್ ಈಗ ನೋಡ್ರಿ, ನಮ್ಮ ಇಂಡಿಯಾದಲ್ಲಿ ಹೆದರ್ತಾರೆ. 2 ಸಾರಿ ಹೋದ್ರು ಪೊಲೀಸರು ನಮ್ಮ ಹಿಂದೆ, 3ನೇ ಜೀಪ್. ಬಟ್ ಇಲ್ಲಿ ಭಾಳ ಹೆಲ್ಪಿಂಗ್ ನೇಚರ್ ಇದ್ದಾರೆ, ಭಾಳ ಸಾಫ್ಟ್ ನೇಚರ್, ಕೈಂಡ್ ನೇಚರ್ ಇದ್ದಾರೆ. ಮತ್ತೆ ಇನ್ನೊಂದು ವೆದರ್ ಹೆಂಗೆ ಅನಿಸ್ತು ನಿಮಗೆ ಬೆಂಗಳೂರು ಮತ್ತೆ ಈ ವೆದರ್?
ಇದು ಕ್ವೈಟ್ ಯೂಟರ್ನ್ ಅಲ್ಲ, ಬೆಂಗಳೂರು ಚಿಲ್ಲಿ ವೆದರ್ 18-19-20 ಡಿಗ್ರಿ ಇರ್ತದೆ, ಇಲ್ಲಿ 40 ಡಿಗ್ರಿ. ಬಟ್ 40 ಡಿಗ್ರಿ ಇದ್ರೂ ಕೂಡ ಹ್ಯುಮಿಡಿಟಿ ಈಸ್ ಅಟ್ ದಿ ಪೀಕ್ ಲೆವೆಲ್ 48. ಇದು ನಾನು ಗೂಗಲಲ್ಲಿ ಇವತ್ತು ಚೆಕ್ ಮಾಡಿದೆ, ನಾನು 39-40 ಡಿಗ್ರಿ ಇತ್ತು, ಬಟ್ ಫೀಲ್ಸ್ ಲೈಕ್ 49 ಡಿಗ್ರಿ ಅಂತ. ಹ್ಯುಮಿಡಿಟಿ ಜಾಸ್ತಿ ಇದೆ. ಸೊ ಅದೊಂದು ಫೀಲ್ಸ್ ಲೈಕ್ ಇರುತ್ತಲ್ಲ, ಅದೇ ಆಕ್ಚುಲಿ ಆ ಫೀಲ್ ಮಾಡುತ್ತೆ ಎಷ್ಟು ಬಿಸಿ ಇದೆ ಅಂತ. ಬಟ್ ಇಲ್ಲಿ ವಿತೌಟ್ ಎ ಸಿ ಸರ್ವೈವಲ್ ಇಸ್ ವೆರಿ ಡಿಫಿಕಲ್ಟ್. ಮತ್ತೆ ಫುಡ್ ಹೆಂಗೆ? ಯಾಕಂದ್ರೆ ನೀವು ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಟು ಇಲ್ಲಿಗೆ ಶಿಫ್ಟ್ ಆಗಿರೋದು. I being a non-vegetarian, honestly, I don't find difficulty in finding the food. ಎಲ್ಲ ಕಡೆ ಪಾಕಿಸ್ತಾನಿ ರೆಸ್ಟೋರೆಂಟ್ ಇದೆ, ಇಂಡಿಯನ್ ರೆಸ್ಟೋರೆಂಟ್ ಇದೆ, ಹೈದರಾಬಾದಿ ರೆಸ್ಟೋರೆಂಟ್ ಇದೆ ನಾನ್ ವೆಜ್ಜಿಗೆ. ಬಿರಿಯಾನಿ ಎಲ್ಲ ಹೋದ್ರೂ ಸಿಗುತ್ತೆ. ಚೈನೀಸ್ ಇದೆ, ಬಟ್ ಫುಡ್ಡಿಗೆ ಅಷ್ಟೊಂದು ಕಷ್ಟ ಇರಲ್ಲ. ಫುಡ್ ನಿಮಗೆ ವೆಜಿಟೇರಿಯನ್ ಆದ್ರೂ ಅಷ್ಟು ಕಷ್ಟ ಇಲ್ಲ ನಾನು ಕೇಳೋದು ಹಂಗೆ. ಬಟ್ ನಾನ್ ವೆಜ್ಗಂತೂ ಏನು ಸ್ಪೆಸಿಫಿಕಲಿ ಐ ಟೋಲ್ಡ್ ಐ ಬೀಯಿಂಗ್ ಎ ನಾನ್ ವೆಜಿಟೇರಿಯನ್ ನನಗೆ ಡಿಫಿಕಲ್ಟಿ ಆಗಿಲ್ಲ. ಸೊ ವೆಜಿಟೇರಿಯನ್ ಕೂಡ ಒಳ್ಳೆ ಎಲ್ಲ ಕಡೆ ಫ್ರೂಟ್ಸ್ ಇರ್ತದೆ ನಿಮಗೆ, ಊಟದೇನು ಚಿಂತೆ ಇರಲ್ಲ. ಈಗ ಐ ಡೋಂಟ್ ಫೀಲ್ ದಟ್ ಐ ಮೀನ್ ದುಬೈ, ಐ ಫೀಲ್ ಲೈಕ್ ಐ ಮೀನ್ ಮುಂಬೈ. ಎಕ್ಸಾಕ್ಟ್ಲಿ. ಔಟ್ ಆಫ್ 100 ಪೀಪಲ್, ಔಟ್ ಆಫ್ 170 ಮೆಂಬರ್ಸ್ ನಾವು ಇಂಡಿಯನ್ಸೇ ಬಿಟ್ ಆಗ್ತೀವಿ. ಆಮೇಲೆ ಬೇರೆ ಐ ಟ್ರಾವೆಲ್ಡ್ ಡಿಫ್ರೆಂಟ್ ಕಂಟ್ರಿ, ಮಲೇಷ್ಯಾ ಹೋಗಿದ್ದೆ, ಮಾಲ್ಡೀವ್ಸ್ ಹೋಗಿದ್ದೆ, ಸೌದಿ ಹೋಗಿದ್ದೆ. ಓಕೆ, ಲೈಕ್ ಹಿಂಗೆ ಅಲ್ಲೆಲ್ಲ ಜಾಬ್ ಮಾಡಿದ್ದಾರೆ, ಜಸ್ಟ್ ವಿಸಿಟ್ ಟೂರಿಸ್ಟ್. ಇದು ಬೆಸ್ಟ್ ಥಿಂಗ್ ಏನಂದ್ರೆ, ನೀವು ಈಗ ಅದರ್ ಕಂಟ್ರೀಸ್ ಎಲ್ಲ ವಿಸಿಟ್ ಮಾಡಿದಿರಲ್ಲ, ಯು ಹ್ಯಾವ್ ದ ಐಡಿಯಾ ಹೌ ಟು ಅಪ್ರೋಚ್ ಪೀಪಲ್, ಹೌ ಟು ಹ್ಯಾಂಡಲ್ ಪೀಪಲ್, ಹೌ ಟು ಟಾಕ್ ವಿತ್ ದ ಪೀಪಲ್. ಸೊ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ನೀವು ತಿರುಗಾಡಿದಾಗ ವಿಲ್ ಗೆಟ್ ಟು ನೋ, ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಹೌ ಟು ಡೀಲ್ ಎವ್ರಿಥಿಂಗ್. ಅದೇ ನಾನು ಅಲ್ಲಿ ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇತ್ತು ನಿಮಗೆ. ಮಾಲ್ಡೀವ್ಸ್ ಅಲ್ಲಿ ನಿಮಗೆ ಹಿಂದಿ ಮಾತಾಡೋದಿಲ್ಲ, ಒಂದು ಇಂಗ್ಲೀಷ್ ಕಮ್ಯುನಿಕೇಶನ್. ಮಲೇಷ್ಯಾಗೆ ಹೋದ್ರೆ ಮಲೈ. ಸೊ ಐ ಹ್ಯಾಡ್ ಬೀನ್ ಟು ಸೌದಿ ಟ್ವೈಸ್, ಅಲ್ಲಿ ಅರೇಬಿಕ್. ನೀವು ಈವನ್ ಇಫ್ ಯು ಸ್ಪೀಕ್ ಇನ್ ಇಂಗ್ಲೀಷ್ ದೇ ರಿಪ್ಲೈ ಇನ್ ಅರೇಬಿಕ್. ಓಕೆ. ಸೊ ನಾನು ಐ ಡೋಂಟ್. ಸೊ ಇಲ್ಲಿ ನಿಮ್ಗೆ ಯಾವುದೇ ಬ್ಯಾರಿಯರ್ ಇಲ್ಲ, ಎಲ್ಲ randomly you can go and ask ಭಯ್ಯ ಕಿಧರ್ ಜಾನ ಹೈ, he will tell you in Hindi only. ಲ್ಯಾಂಗ್ವೇಜ್ ಬೇರೆ ಒಂಚೂರು ಇಲ್ಲ. ಸೊ ಯು ಡೋಂಟ್ ಫೀಲ್ ಲೈಕ್ ಐ ಆಮ್ ಔಟ್ ಆಫ್ ಇಂಡಿಯಾ. ಬಟ್ ಕಲ್ಚರಲ್ ಡಿಫ್ರೆನ್ಸ್ ಇದ್ದಾವೆ, ಬಹಳಷ್ಟು ಇದ್ದಾವೆ. ಸೊ ಐ ವುಡ್ ಯು ನೀಡ್ ಟು ಗೋ ಇನ್ ಡೆಪ್ತ್ ಟು ಅಂಡರ್ಸ್ಟ್ಯಾಂಡ್ ದ ಕಲ್ಚರ್. ಮೆಟ್ರೋ ಕೂಡ ಅಷ್ಟೇ ಹೈಜೀನ್ ಇದೆ, ಕ್ಲೀನ್ ಇದೆ. ಕ್ಲೀನ್ನೆಸ್ ಯಾರು ಲಿಟ್ರಿಂಗ್ ಮಾಡೋದಿಲ್ಲ, ಏನು ಥ್ರೋ ಮಾಡೋದಿಲ್ಲ. ನಮ್ಮಲ್ಲೆಲ್ಲ ಬಲೋ ಜುಬಾ ಕೇಸರಿ, ಅಲ್ಲಿ ಗುಟ್ಕಾ, ಬಟ್ ಈ ಸ್ಮೋಕಿಂಗ್ ಎಲ್ಲ ಅದೆಲ್ಲ ನಮ್ಮವರೇ ಮಾಡಿರೋದಲ್ಲ, ನಾವೇ. ನಮ್ಮ ಇಂಡಿಯನ್ಸ್ ನಾನು ನೋಡ್ತಾ ಇದ್ದೀನಿ, ಭಾಳ ಜನ ಇಂಡಿಯನ್ಸ್ ಸುಮ್ಮನೆ ಥ್ರೋ ಮಾಡ್ತಿರ್ತಾರೆ. ಬಟ್ ಅದೊಂದು ಸ್ವಲ್ಪ, ಬಟ್ ಇಲ್ಲಿನ ಅಥಾರಿಟಿ ಏನಿದೆ ಅಂದರೆ ದೇ ಮೇಂಟೈನ್ ದ ಕ್ಲೀನ್ನೆಸ್. ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇನ್ ದಿಸ್ ಕಂಟ್ರಿ. ಆಮೇಲೆ ಎಲ್ಲ ಕಡೆ ಹೋದರೆ ನಿಮಗೆ ಯಾರು ನಿಮಗೆ ಜಾತಿ ಭೇದ ಕಮ್ಯುನಿಸಮ್ ಇಲ್ಲ ಇಲ್ಲಿ. ನಾನು ಎಷ್ಟೊಂದು ಜನ ಮುಸ್ಲಿಮ್ಸ್ನ, ಲೈಕ್ ಮುಸ್ಲಿಮ್ಸ್ ಅಂತ ನಾನು ಹಂಗೆ ಹೇಳ್ತೀನಿ, ಹಿಂದೂ ಮುಸ್ಲಿಮ್ ಅಂತಲೇ ಹೇಳೋದು, ನಾನೇನಲ್ಲಿ ಡಿಕ್ರಿಮಿನೇಟ್ ಮಾಡ್ತಾ ಇಲ್ಲ. ಎಷ್ಟೊಂದು ಜನ ಮಾತಾಡ್ತೀನಿ, ಅವ್ರು ಇಟ್ಸ್ ಲೈಕ್ ನಾರ್ಮಲ್ ಥಿಂಗ್, ಅವ್ರೇನು ಅಫೆಂಡ್ ಆಗಲ್ಲ ಅಥವಾ ಏನಾದ್ರು ಅನ್ಕೋತಾರೆ, ಆ ಥರ ಏನಿಲ್ಲ. ನಾರ್ಮಲಾಗಿ ಮಾತಾಡ್ತಾರೆ, ಕಾಸೆ ಬೈ ಪಾಕಿಸ್ತಾನ್ ಸೇ ಅಚ್ಚಾ ಬಡಿಯ, ಈ ಥರನೇ ಲೈಕ್ ಫ್ರೆಂಡ್ಲಿ ನೇಚರ್. ನಾವು ಲೈಕ್ ದೂರ ಎಲ್ಲೋ ಇದ್ಕೊಂಡು ಇವ್ರ ಬಗ್ಗೆ ನಾವು ಜಡ್ಜ್ ಮಾಡೋದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತಲೇ ಹೇಳ್ತೀನಿ ನಾನು. ಬಟ್ ನಾವು ಇಲ್ಲಿ ಎಷ್ಟೊಂದು ಜನ, ನಾನು ಬೆಳಗ್ಗೆ ಎದ್ರೆ ನಾನು ಮಾತಾಡ್ತಿರ್ತೀನಿ, ಬಾಂಗ್ಲಾದೇಶದವ್ರು ಇರ್ತಾರೆ, ಪಾಕಿಸ್ತಾನದವ್ರು ಇರ್ತಾರೆ, ನೇಪಾಳದವ್ರು ಇರ್ತಾರೆ. ಇಲ್ಲ, ವಿ ಹ್ಯಾವ್ ಬೀನ್ ಜಡ್ಜ್ಮೆಂಟಲ್. ಯಾವಾಗಲೂ ಕೂಡ ಜಡ್ಜ್ಮೆಂಟಲ್ ಆಗಿಬಿಡ್ತೀವಿ ನಾವು. ಸೊ ಯಾರು ಪಾಕಿಸ್ತಾನದವರು ಕೆಟ್ಟವರಲ್ಲ, ಶ್ರೀಲಂಕಾದವರು ಕೆಟ್ಟವರು, ಯಾರು ಮನಸ್ಸಿಂದ ಕೆಟ್ಟವರಲ್ಲ. ಸ್ವಲ್ಪ ಜೋರ ಕೇಳಿಸುತ್ತೆ. ಓಕೆ, ಮಾನವೀಯತೆ ಎಲ್ಲೆಲ್ಲಿ ಯಾರ ಹತ್ರ ಇರುತ್ತೋ ಅವರು ಒಳ್ಳೆಯವರು. ಮಾನವೀಯತೆ ಯಾರಿಲ್ಲೋ, ನಮ್ದಲ್ಲೂ ಕೆಟ್ಟ ಜನ ಇದ್ದಾರೆ, ಪಾಕಿಸ್ತಾನದಲ್ಲೂ ಇದ್ದಾರೆ, UAE ನಲ್ಲೂ ಇದ್ದಾರೆ, ದುಬೈನಲ್ಲೂ ಇದ್ದಾರೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಮಾನವೀಯತೆ ಮ್ಯಾಟರ್ ಆಗುತ್ತೆ. ಸೊ ಅದೊಂದು ಇಲ್ಲಿ ಅದೊಂದು ಕಲ್ಚರಲ್ ಡಿಫ್ರೆನ್ಸ್ ನೋಡೋದು. ನಿಮ್ಗೆ ಯಾರು ಯಾವ ಕಮ್ಯುನಿಟಿ ಯಾವ ಕಂಟ್ರೀಸ್ ಕೇಳಲ್ಲ, ಬಟ್ ಐಡೆಂಟಿಫಿಕೇಶನ್ ಕೇಳ್ತಾರೆ ಎಲ್ಲಿನವರು, ಸೊ ದಟ್ ದೇ ಕ್ಯಾನ್ ಸ್ಪೀಕ್ ಲ್ಯಾಂಗ್ವೇಜ್. ಅದು ಇದು ಇವನ್ ನೀವು ನೋಡಿದ ತಕ್ಷಣ ಇಂಡಿಯಾ ಸೇನಾಗ ಬೈ ಅಂತಾರೆ ಕೆಲವರು, ಅದೊಂದಿದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಏನೇಂದ್ರೆ, ಬಟ್ ಅವ್ರದ್ದು ರಾಜಕೀಯಕ್ಕೋಸ್ಕರ ಅದು ಹೇಳೋದು ಐ ಡೋಂಟ್ ವಾಂಟ್ ಟು ಡಿಗ್ ಇನ್ ಟು ದಟ್. ಬಟ್ ಏನಂದ್ರೆ ಎಜುಕೇಟ್ ಮಾಡಬೇಕು ನಮ್ಮ ಜನಗಳಿಗೆ, ಸೊ ದಟ್ ಇಂಪ್ರೂವ್ ಆಗುತ್ತೆ. ನಮ್ಮ ಯೂತ್ಗೆ ಎಜುಕೇಟ್ ಮಾಡಿದ್ರೆ ಮುಂದೆ ನಮ್ಮ ಕಂಟ್ರಿ ಡೆವಲಪ್ ಆಗೋದಕ್ಕೆ. ಆಮೇಲೆ ನಿಮಗೆ ಇದು ಫ್ಯಾಮಿಲಿ ವೀಸಾ ಕೊಟ್ಟಿದ್ದಾರೆ ಯಾವ ಥರ? ಇನ್ನೂ ಕೊಟ್ಟಿಲ್ಲ ಫ್ಯಾಮಿಲಿ ವೀಸಾ, ದಟ್ ಐ ಡೋಂಟ್ ಹ್ಯಾವ್ ಎನಿ ಕ್ಲಾರಿಟಿ ಆನ್ ದಟ್. ಐ ನೀಡ್ ಟು ಚೆಕ್ ವಿತ್ ಮೈ HR. ಓಕೆ, ಈಗ ನೀವು ಜಾಯ್ನ್ ಆಗಿ ಆಫೀಸ್ಗೆ ಹೋಗ್ತಾ ಇದ್ದೀರಲ್ಲ, ಸೊ ಆಫೀಸ್ ಕಲ್ಚರ್ ನಿಮ್ಮ ಬೆಂಗಳೂರು ಆಫೀಸಲ್ಲಿ ಮಾಡ್ತಾ ಇದ್ರಲ್ಲ, ಮತ್ತು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಐ ಡೋಂಟ್ ಸಿ ಮಚ್ ಡಿಫ್ರೆನ್ಸ್. ಬಟ್ ಇಲ್ಲಿನವ್ರು ಏನಂದರೆ, ಯುವರ್ ಇನ್ ಹನಿಮೂನ್ ಪೀರಿಯಡ್ ಬ್ರೋ, ಚಿಲ್ ಆರಾಮಾಗಿ ಮಾಡ್ಬೋದು, ವಿ ಕ್ಯಾನ್ ಡೂ ಇಟ್ ಆಸ್ ಎ ಟೀಮ್. ಅದು ಸಪೋರ್ಟಿವ್ ಇದ್ದಾರೆ, ವೆರಿ ಕೋಆಪರೇಟಿವ್. ಲೈಕ್ ವರ್ಕ್ ಪ್ರೆಷರು ಆ ಥರ ನಥಿಂಗ್. ನಿಮ್ಗೆ ಏನಾದ್ರು KT ಕೊಟ್ಟರೆ ಲೈಕ್
KT ಇನ್ನೂ ಶುರು ಆಗಿಲ್ಲ, ಇನ್ನೂ ನಂದು ಇನ್ನೂ ಎಮಿರೇಟ್ಸ್ ಐಡಿ ಇದೆ. ಯಾವುದೊಂದು ಹೇಳೋದು ಮಾಡ್ತಿದ್ದೇನೆ. ಬಂದ ತಕ್ಷಣ ನೀವು ಮೆಡಿಕಲ್ ಮಾಡಿಸ್ಬೇಕು. ಅಂಟಿಲ್ ಅಂಡ್ಲೆಸ್ ಯು ಡೋಂಟ್ ಗೆಟ್ ಯುವರ್ ಎಮಿರೇಟಿ ಕಾರ್ಡ್ ಯು ಕಂಪ್ಲೀಟ್ ಪ್ರೋಸೆಸ್ ಹೇಳ್ಬಿಡಿ. ಲೈಕ್ ಎಂಟರ್ ಆದ ತಕ್ಷಣ ನೀವು ವಿಸಿಟ್ ಎಂಟರ್ ಆದ ತಕ್ಷಣ ನಿಮ್ಮ ಕಂಪ್ನಿ ಕಡೆಯಿಂದ ಅವರು ನಿಮಗೆ ವೀಸಾ ಕೊಟ್ಟಿರೋದು ಎಂಪ್ಲಾಯ್ಮೆಂಟ್ ವೀಸಾನಾ? ಹೌದು. ಓಕೆ, ಆ ಎಂಪ್ಲಾಯ್ಮೆಂಟ್ ವೀಸಾ ತಗೊಂಡು ನೀವು ಎಂಟರ್ ಆದ್ರಿ ಇಲ್ಲಿ ಎಂಟರ್ ಆಗಿದೆ. ಹೋಟೆಲ್ ಬುಕ್ ಮಾಡಿದ್ರಲ್ಲ ಆಲ್ರೆಡಿ? ಹೋಟೆಲ್ ಬುಕ್ ಮಾಡಿದ್ರು, ಹೋಟೆಲಲ್ಲಿ ಎಂಟ್ರಿ ಆದೆ, ಪಾಸ್ಪೋರ್ಟ್ ಹೋಟೆಲ್ ಎಂಟ್ರಿ ಆದೆ. ಅದಾದ್ಮೇಲೆ ನಾನು ಆಫೀಸಿಗೆ ನೆಕ್ಸ್ಟ್ ಡೇ ಆಫೀಸಿಗೆ ಹೋಗಿ ಜಾಯ್ನ್ ಆದೆ ನಾನು. ಓಕೆ, ಅದಾದ್ಮೇಲೆ ಅವ್ರು ನನಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಯಾರು ಕಂಪ್ನಿಯವರೇ ಕಂಪ್ನಿಯವರೇ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ? ಥರ್ಡ್ ನಿಮ್ಮ ಹತ್ರ ಏನೋ ದುಡ್ಡು ತಗೊಳ್ಳಲ್ಲ? ಇಲ್ಲ ಇಲ್ಲ, ಓಕೆ. ಕಂಪ್ನಿಯವ್ರು ಒಂದು ಪೈಸೆನೂ ತೊಗೊಂಡಿಲ್ಲ. ನನಗೆ ಇನ್ನೂ ತನಕ ಏನೂ ತಗೊಂಡಿಲ್ಲ? ವೀಸಾ ಪ್ರೋಸೆಸ್ ಮಾಡಿದ್ರಲ್ಲ ಅವರೇ ನನಗೆ ಮೆಡಿಕಲ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ರು. ಹೋಗ್ಬಿಟ್ಟು ನೀವು ಬ್ಲಡ್ ಸ್ಯಾಂಪಲ್ ಕೊಡಬೇಕು, ನಿಮಗೆ ಸ್ಪ್ರೆಡಬಲ್ ಡಿಸೀಸ್ ಅಂತ. ಅದಾದ್ಮೇಲೆ ಅವರು ಎಕ್ಸ್ರೇ ತೊಗೊಳ್ತಾರೆ, ಬಾಡಿ ಎಕ್ಸ್ರೇ ತೊಗೊಂಡು ಮೆಡಿಕಲ್ ರಿಪೋರ್ಟ್ ಕೊಡ್ತಾರೆ. ಮೆಡಿಕಲ್ ರಿಪೋರ್ಟ್ ಅವ್ರು ಕೊಟ್ಟಾದ್ಮೇಲೆ ಅವರು ಮತ್ತೆ ನಿಮಗೆ ಫಿಂಗರ್ ಪ್ರಿಂಟ್ ತೊಗೊಳ್ತಾರೆ ಮೆಡಿಕಲಲ್ಲಿ. ಮೆಡಿಕಲ್ ಅಲ್ಲ, ನೆಕ್ಸ್ಟ್ ಬಯೋಮೆಟ್ರಿಕ್. ಹೌದೌದು, ಮೆಡಿಕಲ್ ಅಂದ್ರೆ ಬಯೋಮೆಟ್ರಿಕ್ ನಿಮ್ದು ಐ ರೆಟಿನಾ ಸ್ಕ್ಯಾನು, ಫಿಂಗರ್ ಪ್ರಿಂಟ್ 10 ಫಿಂಗರ್ ಪ್ರಿಂಟ್ ತೊಗೊಂತಾರೆ. ಇಡೀ ಪರ್ದಿ ಐಡೆಂಟಿಫಿಕೇಶನ್. ಹೌದು. ಆಮೇಲೆ ನೀವು ಎಕ್ಸಿಟ್ ಆಗುವಾಗೂ ಲೈಕ್ ಈಗ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಂದ್ರೆ ಪಾಸ್ಪೋರ್ಟ್ ತೋರಿಸಿ ಬರ್ಬೇಕಂತೇನಿಲ್ಲ. ಲೈಕ್ ರೆಟಿನಾ ಸ್ಕ್ಯಾನ್ ವಿದೌಟ್ ಪಾಸ್ಪೋರ್ಟ್ ಕ್ಯಾನ್ ಎಂಟರ್. ನಾನು ಕೂಡ ಅದು ಕ್ಲಾರಿಫೈ ಮಾಡ್ಕೊಂಡೆ. ನಾನು ಹೇಳಿದ್ರು ನೆಕ್ಸ್ಟ್ ಟೈಮ್ ವೆನ್ ಯು ವಾಂಟ್ ಟು ಕಮ್ ಟು UAE ಯು ನೀಡ್ ನಾಟ್ ಟು ಶೋ ವೀಸಾ. ಎಮಿರೇಟಿ ಕಾರ್ಡ್ ಕೇಳ್ತಾರೆ ಅಷ್ಟೇ. ಎಮಿರೇಟಿ ಕಾರ್ಡ್ ಇಸ್ ನಥಿಂಗ್ ಬಟ್ ಆಧಾರ್ ಕಾರ್ಡ್. ಪ್ರತಿಯೊಂದಕ್ಕೂ ಎಮಿರೇಟ್ಸ್ ಐಡಿ ಬೇಕು ನಿಮಗೆ. ಎಲ್ಲದಕ್ಕೂ ಇವನ್ ಸಿಮ್ ತಗೋತೀರಾ ಒಂದು ಎಮಿರೇಟ್ಸ್ ಐಡಿ ಬೇಕು. ಇಲ್ಲಿದೆ ನೋಡಿ, ಈ ತರ ಇರುತ್ತೆ. ನಾನು ಆ್ಯಕ್ಚುಲಿ ತೋರಿಸ್ಬಾರ್ದು, ಹಿಂಗಿರುತ್ತೆ. ಒಂದು ಎಮಿರೇಟ್ಸ್ ಐಡಿ ಇರುತ್ತೆ ಈ ತರ. ಇದು ಒನ್ಸ್ ನಿಮ್ದು ಇದು ಆದ್ಮೇಲೆ ಬರುತ್ತೆ. ಮಂಡೇ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಎಮಿರೇಟ್ಸ್ ಐಡಿ ಒಂದು ಬಂದ್ಬಿಟ್ರೆ ಸಿಮ್ ಕಾರ್ಡ್ ತಗೋಬಹುದು. ಮನೆ ರೆಂಟಿಗೆ ಮನೆ ತಗೊಳ್ಳೋದಕ್ಕೆ, ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ ಎಮಿರೇಟ್ಸ್ ಐಡಿ ಇಸ್ ಇಂಪಾರ್ಟೆಂಟ್. ಸೊ ಅದೊಂದು ಅವರು ಮಾಡಿಕೊಟ್ರು ನನಗೆ, ಕಂಪ್ನಿ ಕೂಡ. ಪ್ರಾಬಬಲಿ ಈ ವೀಕಲ್ಲಿ ನನಗೆ ಎಮಿರೇಟ್ಸ್ ಐಡಿ ಬರುತ್ತೆ. ಬಂದಾದ್ಮೇಲೆ ನಾನು ಮೂವ್ ಆಗಬೇಕು. ಓಕೆ. ಸೊ ಇಲ್ಲ ಮತ್ತೊಂದು ಮನೆ ಹುಡುಗೋದು ಸ್ವಲ್ಪ ಕಷ್ಟ. ಇಲ್ಲಿ ಡುಬಿಸಲ್ ಅಂತ ಒಂದು ಆ್ಯಪ್ ಇದೆ, ಆಮೇಲೆ ಬಯೂತ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲೇ ನೀವು ಸರ್ಚ್ ಮಾಡ್ಬೇಕು. ನಾವೀಗ ಹೆಂಗೆ ಇ ಕಾಮರ್ಸ್ ವೆಬ್ಸೈಟ್ ಏನು ಫ್ಲಿಪ್ಕಾರ್ಟ್, ಅಮೆಝಾನ್ ಇದೆಯಲ್ಲ, ಹೆಂಗೆ ಹುಡುಕ್ತೀವಿ ನಾವು, ಆ ಥರ ನೀವು ಮನೆ ಹುಡುಗಬೇಕು. ಇದು ಕಾಲ್ ಮಾಡಬೇಕು, ಪ್ರಾಪರ್ಟಿ ನೋಡಿಬಿಟ್ಟು. ಬಟ್ ಎಕ್ಸ್ಪೆನ್ಸಿವ್, ಭಾಳ ಎಕ್ಸ್ಪೆನ್ಸ್ ಇದೆ ದುಬೈ. ಎಷ್ಟು ಎಕ್ಸ್ಪೆನ್ಸ್ ಇದೆ? ಲೈಕ್ ಈಗ ನಿಮಗೆ ಈಗ ಕಂಪನಿಯಿಂದ ಅಕಾಮಿಡೇಷನ್ ಇದೆಯಲ್ಲ, ಅದು ಬಿಟ್ಟರೆ ನೀವು ಹೊರಗಡೆ ಹೋಗ್ತೀನಿ ಅಂದರೆ ಏನೇನಕ್ಕೆ ಎಷ್ಟೆಷ್ಟು ಖರ್ಚು ಬರ್ತೇವೆ? ಒಂದು ಬ್ರೇಕಪ್ ಮಾಡಿ ಹೇಳಿ. ಫಸ್ಟ್ ರೆಂಟಿಂದ ಹಿಡಿದು. ರೆಂಟ್ ಡಿಪೆಂಡ್. ನೀವು ಸ್ಟುಡಿಯೋ ತೊಗೊಂತೀರಾ, ಬೆಡ್ ಸ್ಪೇಸ್ ಅಂದರೆ 700-800 ಇಂದ 1,500 ತನಕ ಬೆಡ್ ಸ್ಪೇಸ್ ಸಿಗ್ಬಿಡುತ್ತೆ ಲೀಗಲ್ ಆಗಿ. ಅಲ್ಲಿ 4-5 ದಿನ ಶೇರ್ ಮಾಡ್ಕೋಬೇಕು. ವಾಶ್ರೂಮ್ ಶೇರ್ ಮಾಡೋದಿರುತ್ತೆ ಪ್ರತಿಯೊಂದಕ್ಕೂ. ಆಮೇಲೆ ನೀವು ಒಂದು ಪ್ರೈವೇಟ್ ಸ್ಮಾಲ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್, ಇಲ್ಲ ಶೇರಿಂಗ್ ಬಾತ್ರೂಮ್, ಕಿಚನ್ ಶೇರಿಂಗ್ ಅಂತ ಹೇಳಿದ್ರೆ 3,000 ಆಗುತ್ತೆ. 1 BHK ತಗೋಬೇಕಂದ್ರೆ ನಿಮಗೆ 4,500 5,000 ವಿತೌಟ್ ಶೇರಿಂಗ್, ಕಿಚನ್ ಶೇರಿಂಗ್ ಇಲ್ಲ. ಬಟ್ ಮಿನಿಮಮ್ ಅಂತೂ 1 BHKಗೆ 4,000 to 5,000 ಇರುತ್ತೆ, ಡಿಪೆಂಡಿಂಗ್ ಬಂದ ಏರಿಯಾ ಅದು. ಹೌದೌದು. ಇವನ್ ಆ್ಯಕ್ಚುಲಿ ನೀವು ಈ ಕಡೆ ಶಾರ್ಜಾ ಸೈಡ್ ಹೋದರೆ 2,500 ಇಂದ 3,000 ತನಕ 1 BHK ಆರಾಮಾಗಿ ಸಿಗುತ್ತೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಟು ಸೇ ದಟ್ ಬಿಕಾಸ್ ಐ ನೋ ದಟ್ ಏರಿಯಾ. ಬಟ್ ದುಬೈಲಿ ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, 1,000 ಎಕ್ಸ್ಟ್ರಾ ಆಗ್ಬೇಕಾಗುತ್ತೆ. ಅದು ಸ್ವಲ್ಪ ನೀವು ಆ ಕಡೆ ವರ್ಲ್ಡ್ ಟ್ರೇಡ್ ಸೆಂಟರು ಅಲ್ಲಿ ಹೋದರೆ ಸ್ವಲ್ಪ ಕಾಸ್ಟ್ಲಿ. ಇಲ್ಲಿ ಸ್ವಲ್ಪ ದುಬೈ ಅಲ್ಲೇ ಸ್ವಲ್ಪ. ಓಕೆ, ಇದು ಆಯಿತು ಅಕಾಮಿಡೇಷನ್. ಫುಡ್ ನಾನು ಹೊರಗಡೆ ತಗೊತಾ ಇದ್ದೀನಿ. ಎಷ್ಟು ಬರ್ತಾ ಇದೆ ಪರ್ ಮಂತ್? ಇದು ಮಂತ್ ಆಗಿಲ್ಲಲ್ಲ, ಮಂತ್ ಆಗಿಲ್ಲ, 1 ವೀಕಿಗೆ ಎಷ್ಟು ಬರುತ್ತೆ? ಇಟ್ಸ್ ಬೀನ್ ಆಲ್ಮೋಸ್ಟ್ 500 ದಿರಮ ಆಗಿರ್ಬೋದು. ಎವ್ರಿ 3 ಟೈಮ್ಸ್ ನೀವು? ಇಲ್ಲ 2 ಟೈಮ್ಸ್, ಮಧ್ಯಾಹ್ನ ರಾತ್ರಿ. ಓಕೆ. ಒಂದು ಹೊತ್ತಿಗೆ 25 to 30 ದಿರಮ್, 40 ದಿರಮ್. ಫುಲ್ ಮೀಲ್ ಟೈಪ್. ಆ್ಯಕ್ಚುಲಿ ಇದರಲ್ಲಿ ಒಂದು ಆ್ಯಡ್ ಮಾಡಬೇಕು. ಫುಲ್ ಮೀಲ್ 25 to 30 ಆಗುತ್ತೆ. ಲೈಕ್ ಸೇವ್ ಮಾಡಬೇಕು ಅಂತಲೇ ನೀವು ಪಣ ತೊಟ್ಟು ನಿಂತರೆ ಆರಾಮಾಗಿ ಸೇವ್ ಮಾಡ್ಬೋದು. ಲೈಕ್ 5 ದಿರಮಲ್ಲೂ ಇಲ್ಲಿ ಸುಮಾರು ಜನ ಊಟ ಮಾಡ್ತಾರೆ. ಬಟ್ ಅದು ಹೆಲ್ತ್ ಮ್ಯಾಟ್ರ್ ಅದೆಲ್ಲ ಆಗುತ್ತೆ, ಅದನ್ನ ಕನ್ಸಿಡರ್ ಮಾಡೋದು. ಏನಂದ್ರೆ ಈಗ ಸೇವ್ ಮಾಡಕ್ ಬಂದ್ರೆ 5 ದಿನದಲ್ಲಿ ತಿನ್ಬೋದು ನೀವು. ಹುಡುಕ್ತಾ ಇದ್ದೀರಾ ಜಾಬ್ ಅಂದ್ರೆ ಸ್ವಲ್ಪ ನೀವು ಬಜೆಟ್ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ. ಬಟ್ somehow you got a job, you have good job, then you can spend like what you want. ಯಾಕಂದ್ರೆ ನಿಮ್ಗೊಂದು ಮತ್ತೆ ಇದು ಬಿಟ್ಟು ಮತ್ತೇನು ಬರ್ತೈತೆ? ಈಗ ಅಕಾಮಿಡೇಷನ್ ಆಯ್ತು, ಫುಡ್, ಟ್ರಾನ್ಸ್ಪೋರ್ಟೇಷನ್. ಟ್ಯಾಕ್ಸಿ, ಕ್ಯಾಬ್ಸ್ ಎಲ್ಲ ಬಹಳ ಕಾಸ್ಟ್ಲಿ ಇದೆ. ನಾವು ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ನೀವು ಊಬರ್. ಹೌದು. ಇನ್ನೊಂದು ಗೊತ್ತಾ ನಾನು ಆ್ಯಡ್ ಮಾಡೋದು? ಟ್ಯಾಕ್ಸಿ ನಾವು ಯೂಶುವಲಿ ಏನು ಅನ್ಕೋತೀವಿ, ಇಲ್ಲಿಂದ ಇಲ್ಲಿಗೆ ಜಸ್ಟ್ 20 ದಿರಮ್ ಆಗುತ್ತೆ. ಅದು ಮೈಂಡಲ್ಲಿ ಜಸ್ಟ್ 20 ಅನ್ಸುತ್ತೆ. ಬಟ್ ಇಂಟು 24 ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಜಾಸ್ತಿ ಆಗುತ್ತೆ. ಈ ಥರ ಬರುತ್ತೆ. ಹೌದು, ನಾನು ಕೂಡ ಅಷ್ಟೇ. ಯಾಕಂದರೆ ಫಸ್ಟ್ ಆಫ್ ಆಲ್ ನಿನ್ನ ಮೈಂಡ್ ಸೆಟ್ ಆ ಥರ ಬಂದ್ಬಿಡ್ತೀನಿ ಅಂದರೆ
1 ದಿರಮ್ 2 ದಿರಮ್. ನಮ್ಮ ಇಂಡಿಯಾದಲ್ಲಿ ಹೋದ್ರೆ ನೀವು 10 ರೂಪಾಯಿ ಕೊಟ್ಟರೆ ಟೀ ಕುಡಿತೀವಿ, ಬಟ್ ಇಲ್ಲಿದ್ರೆ 3 ದಿರಮ್ ಟೀ ಇರುತ್ತೆ. 3 ದಿರಂ 3 ದಿರಮ್ 80 ರೂಪಾಯಿ. 80 ರೂಪಾಯಿ ಕೊಟ್ಟು ಟೀ ಕುಡಿತೀವ ಅನ್ನೋ ಒಂದು ಇರುತ್ತೆ. ಬಟ್ ಆಲ್ವೇಸ್ ಯು ಕನ್ವರ್ಟ್ ಯುವರ್ ದಿರಮ್ ಟು ಇಂಡಿಯನ್ rupees, then it will be cost. ಕಾಸ್ಟ್ಲಿನೇ. ಯಾಕಂದ್ರೆ ಯು ಆರ್ ಗೆಟಿಂಗ್ ಗುಡ್ ಸ್ಯಾಲ್ರಿ, ಇವ್ರು ಅರ್ನಿಂಗು ದಿರಮಲ್ಲಿ ಇರುತ್ತೆ, ನೀವು ಸ್ಪೆಂಡಿಂಗು ದಿರಮಲ್ಲಿ ಇರುತ್ತೆ. ಅದಕ್ಕೋಸ್ಕರ ಮತ್ತೇನಂದ್ರೆ ನೀವು ಫಸ್ಟ್ ಆಫ್ ಆಲ್ 1 ದಿರಮಿಗೆ ಎಷ್ಟು ಸಿಗುತ್ತೆ, ಯಾವುದೇ ಒಂದು ವಸ್ತುನ ಅದ್ರದ್ದು ಬೆಲೆ ವರ್ತ್. ಫಾರ್ ಎಕ್ಸಾಂಪಲ್ ಒಂದು ಇಂಡಿಯಾದಲ್ಲಿ ಒಂದು 200 ರುಪೀಸ್ ಸಿಗಿರುತ್ತೆ, ಅದು ಇಲ್ಲಿ 10 ದಿರಮ್ ಇರುತ್ತೆ ಅಥವಾ 15 ದಿರಮ್ ಇರುತ್ತೆ. More than 200 ಆಯ್ತದೆ. ಅದು ನೀವಂದ್ರೆ 10 ದಿರಮ್ ಅಂದ್ರೆ ಇಂಡಿಯಾದ ಎಷ್ಟು ಲೆಕ್ಕ ಅಂತ ಫಸ್ಟ್ ಅಲ್ಲಿ ಯೋಚನೆ ಮಾಡ್ತೀರಾ. ಇಲ್ಲಿನ ಮೈಂಡ್ ಸೆಟ್ ನೀವು ಬರೋ ತನಕ 240 250 ಈವನ್ ಇಫ್ ಯು ಆರ್ ಬಿಲಿಯನಿಯರ್ ನೀವು ಯಾಕಂದ್ರೆ ಇಲ್ಲಿನ ದಿರಹಮ್ಸಿಗೆ ವ್ಯಾಲ್ಯೂ ಆ ವಸ್ತುನ ವರ್ತ್ ಎಷ್ಟು ಇರುತ್ತೆ ಅಂತ ನೀವು ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ಅದು ಅಟ್ಲೀಸ್ಟ್ ನೀವು ಎಕ್ಸಾಕ್ಟ್ಲಿ ಮಾಡ್ತೀರಾ. ಸೊ ನಿಮ್ದು ಇದು ಎಷ್ಟು ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಬರುತ್ತೆ ಮಂತ್ಲಿ? ನಂದು ವಾಕೇಬಲ್ ಡಿಸ್ಟೆನ್ಸ್ ಇದೆ ಆಫೀಸು. ಇನ್ನೊಂದು ಆಫೀಸ್ ನಂದು ಪ್ರೊಡಕ್ಷನ್ ಪ್ಲಾಂಟ್ ಇದೆ. ವಿ ಆರ್ ಪ್ಲಾಂಟಿಂಗ್ ಒಂದು ಪ್ರೊಡಕ್ಷನ್ ಪ್ಲಾಂಟ್ ಇದೆ DS ಒಂದು ದುಬೈ ಸಿಲಿಕಾನ್ OSS ಅಲ್ಲಿ. ನಮ್ದು ಅಲ್ಲಿ ಆಫೀಸ್ ಒಂದು ಟೆಕ್ ಹಬ್ಬದು. ನೀವು ಕಾರ್ಡ್ ಯೂಸ್ ಮಾಡ್ತೀರಾ? ನೋಲ್ ಕಾರ್ಡ್ ಇದೆ, ಅದೇ ರಿಚಾರ್ಜ್ ಮಾಡ್ತೀರಾ? ಬಸ್ ಇಲ್ಲಿ ಏನೇನು ಯೂಸ್ ಮಾಡಿದ್ದೀರಾ ನೀವು ಇಲ್ಲಿ ತನಕ? ಬಸ್ಸು, ಫೆರ್ರಿ, ಮತ್ತೆ ಬಸ್ಸು ಮಾಡಿದ್ದೀನಿ, ಫೇರ್ ಮಾಡಿದ್ದೀನಿ, ಮೆಟ್ರೋ ಯೂಸ್ ಮಾಡಿದ್ದೀನಿ. ಎಲ್ಲ ಒಂದೇ ಕಾರ್ಡಲ್ಲಿ ಟ್ಯಾಪ್ ಮಾಡ್ತಾ ಹೋಗ್ತೀರಾ? ಎಷ್ಟು ಲೈಕ್ ಆನ್ ಅನ್ ಅವರೇಜ್ ಲೈಕ್ 15 days ಎಷ್ಟು? ಮ್ಯಾಕ್ಸಿಮಮ್ ನಿಮಗೆ 6-7 ದಿರಮ್ಸ್ ಏನೋ ಇದೆ ಮ್ಯಾಕ್ಸಿಮಮ್. ಎಷ್ಟು 7 to 7.5 ಇದೆ. ಮಿನಿಮಮ್ ಅಂತೂ 3 ಏನೋ ಇದೆ. ಇಲ್ಲಿ ಝೋನ್ ಇದೆಯಲ್ಲ, ಸೊ ಒಂದೇ ಝೋನ್ ಅಲ್ಲಿ ಇದ್ರೆ 3 ದಿರಮ್. ಹೌದು. 2 ಝೋನ್ 3 ಝೋನ್ 5 ದಿರಮ್. ಹೌದು. ಯಾಕಂದ್ರೆ ಇಲ್ಲಿ ಯೂನಿಯನ್ ಹತ್ರ ಒಂದು ನಮ್ಮ ಕಸಿನ್ ಮಗ ಇದ್ದಾನೆ, ಅಲ್ಲಿಂದ ಮತ್ತೆ ಅವ್ರ ಮೆಟ್ರೋ ಇಲ್ಲ. ಸೊ ಅಲ್ಲಿ ಮೆಟ್ರೋ ಇಂದ ಇಳಿದ್ಬಿಟ್ಟು ನಾನು ಬಸ್ಸಿಗೆ ಟ್ಯಾಪ್ ಮಾಡಿದ್ರೆ ದುಡ್ಡು ಕಟ್ ಆಗೋದಿಲ್ಲ, ಯಾಕಂದ್ರೆ ಸೇಮ್ ಝೋನ್ ಅಲ್ಲಿ ಇದೆ. ಕರೆಕ್ಟ್. ಮತ್ತೆ ನಾನು ಅಲ್ಲಿಂದ ಬಂದು ಬಸ್ಸಲ್ಲಿ ಹತ್ಕೊಂಡು ಮೆಟ್ರೋಗೆ ಬಂದ್ರೆ 3 ರೂಪಾಯಿ ಕಟ್ ಆಗುತ್ತೆ. ಓಕೆ. ಆ ಮೆಟ್ರೋದಿಂದ ಮತ್ತೆ ನನ್ನ ಸ್ಟಾಪಿಗೆ ಬಂದ್ರೆ ದುಡ್ಡು ಕಟ್ ಆಗೋದಿಲ್ಲ, ಯಾಕಂದ್ರೆ ಸೇಮ್ ಝೋನ್ ಅಲ್ಲಿ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಕಂಪೇರ್ ಟು ಇಂಡಿಯಾ ಇಟ್ ಇಸ್ ಹೈಯರ್ ಇದೆ. ಯಾಕಂದ್ರೆ ಮತ್ತೆ ಇದು ಫೋನ್ ಬಿಲ್ ಎಷ್ಟು ಬರುತ್ತೆ ನಿಮ್ದು? ಫೋನ್ ಬಿಲ್ ನಾನು ಇನ್ನು ಸಿಮ್ಮೆ ತಗೊಂಡಿಲ್ಲ. ನನಗೆ ಅಂದಿದ್ದ ಪ್ರಕಾರ ಒಂದು 1000 ರುಪೀಸ್ ಅಂತ ಅಂದ್ಕೊಂಡಿದ್ದಾರೆ, ಡಿಪೆಂಡಿಂಗ್ ಆನ್ ಪ್ಲಾನ್ಸ್. 59 ದಿರಮ್ 75 ದಿರಮ್ಸ್ ಅಂತ ಇದೆ. ಅದು ನನ್ನ 105ಗೆ ಇದನ್ನೇ ಬರುತ್ತೆ ನಾವು ಮಂತ್ಲಿ ಪ್ಲಾನ್ ಇದೆ, ಹೆಚ್ಚಿಸಲ್ಲ ಅದು. ಬಟ್ ಇದು ಪೋಸ್ಟ್ ಪೇಯ್ಡ್ ಅನ್ಸುತ್ತೆ. ಪೋಸ್ಟ್ ಪೇಯ್ಡ್ ಇರ್ಬೋದು ನಮಗೆ. 2 ಇದೆ, ಡ್ಯೂ ಒಂದು. ಡ್ಯೂ ಮತ್ತು ಎತಿಸಲತ್ 2 ಇರೋದು ಇಲ್ಲಿ. ನಾವು ಎತಿಸಲತ್ ಯೂಸ್ ಮಾಡ್ತೀವಿ. ಡ್ಯೂ ಈಗ ರೀಸೆಂಟ್ ಬಂದಿದೆ. ಎತಿಸಲತ್ ಲೈಕ್ ಓಲ್ಡ್ ಪ್ಲೇಯರ್ ಅಂತಾರ ಮಾರ್ಕೆಟಲ್ಲಿ. ಬಟ್ ಇಲ್ಲಿ ಅನ್ಲೈಕ್ ಇಂಡಿಯಾದಲ್ಲಿ ನಾವು ಡೈಲಿ 3 GB 2 GB ಯೂಸ್ ಮಾಡ್ತೀವಿ. ಇಲ್ಲ ಇಲ್ಲಿ ವೈಫೈ ಎಲ್ಲ ಕಡೆ ಸ್ವಲ್ಪ ಮೆಜಾರಿಟಿ ವೈಫೈ. 1 ಮಂತ್ 5 GB ಕೊಡ್ತಾರೆ ನನಗೆ. 100 ದಿರಮ್. ಮುಂಚೆ ನಾವು ವಾಟ್ಸಪ್ ಅಲ್ಲಿ ಆನ್ ಮಾಡ್ಕೊಂಡು ವಾಟ್ಸಪ್ ಮೆಸೇಜ್ ಮಾಡಿ ಮತ್ತೆ ಆಫ್ ಮಾಡ್ತಿದ್ವಿ ಮಿಡ್ನೈಟ್. ಇನ್ನೊಂದು, ನೀವು ಕಾಲ್ ಅದು ಮಾಡೋದಾದ್ರೆ ಇಲ್ಲಿ UPM ಕಂಪ್ಲೀಟ್ ಬ್ಯಾನ್ ಅಲ್ಲ. ಸೊ ಏನು ಯೂಸ್ ಮಾಡ್ತೀರಾ ಆಲ್ಟರ್ನೇಟಿವ್? ನಾನು ಇಲ್ಲಿ IMO ಅಂತ ಇದೆ, OTM ಅಂತ ಒಂದಿದೆ. ವಾಟ್ಸಪ್ ಅಲ್ಲೂ ಕಾಲ್ ನಡೀತದೆ. ಕೆಲವರು VPN ಯೂಸ್ ಮಾಡ್ತಾರೆ, ಅದು ಆ್ಯಕ್ಚುಲಿ ಮಾಡಬಾರ್ದು ಇಲ್ಲಿ. ಐ ವುಡ್ ಸಜೆಸ್ಟ್ ನಾಟ್ ಟು ಯೂಸ್ VPN. ಅಗೇನ್ಸ್ಟ್ ದ ಲಾ ಅಂತ ಕೇಳಿದ್ದೀನಿ. ಬಟ್ ನಾನು ಕೂಡ ಫಸ್ಟ್ ಇನಿಷಿಯಲಿ ಬಂದಾಗ VPN ಮಾಡ್ಕೊಂಡು ಮಾಡ್ತಾ ಇದ್ದೆ, ನನಗೆ ಬಟ್ ಮಾಡಬೇಡಿ. OTM ಇದೆ, ಅದು ಲೀಗಲ್ ಇದೆ, ಅದರಲ್ಲಿ OTM ಇದೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಮಾಡ್ಬೋದು ನೀವು. ಇನ್ಸ್ಟಾಗ್ರಾಮಲ್ಲೂ ಮಾಡ್ಬೋದು, OTMಲ್ಲೂ ಮಾಡ್ಬೋದು. ಆಮೇಲೆ IMO ಅಂತ ಇದೆ, ಅದು ಕೂಡ ಮಾಡ್ಬೋದು. ಮತ್ತೆ ಈಗ ತಿರುಗಾಡಕ್ಕೆ ಏನಾದರೂ ಎಂಟ್ರಿ, ಯಾವುದಾದ್ರೂ ಪ್ಲೇಸಸ್ ಹೋದರೆ ಎಂಟ್ರಿ ಅದೆಲ್ಲ ಸೇರಿದ್ರೆ ಲೈಕ್ 15 ಡೇಸಲ್ಲಿ ನೀವು ಎಷ್ಟು ಖರ್ಚು ಮಾಡಿದ್ದೀರಾ? ನಾನು ಇನ್ನು 1 ವೀಕ್ ಆಗಿರೋದ್ರಿಂದ ಅರೌಂಡ್ ಊಟ ಟ್ರಾನ್ಸ್ಪೋರ್ಟೇಷನ್ 1 ವೀಕ್ ಆಗಿರೋದು ಒಂದು 500 ಹೋಗಿದ್ದೀನಿ. ಓಕೆ. ಯಾಕಂದ್ರೆ 2000 ಖರ್ಚು ಮಾಡ್ತೀರಾ? ಪ್ರಿಡಿಕ್ಷನ್ ಇದು. ಪ್ರಿಡಿಕ್ಷನ್ ಮಂತ್ಲಿ 2000 ಖರ್ಚು ಇರುತ್ತೆ. ಬಿಕಾಸ್ ಯು ಆರ್ ಅರ್ನಿಂಗ್ ನೌ, ಯು ಕ್ಯಾನ್ ಸ್ಪೆಂಡ್. ಅರ್ನ್ ಮಾಡ್ತಿಲ್ಲ ಅಂದರೆ ಮೇ ಬಿ ಯು ಲೈಕ್ 700 800 ತನಕ ನೀವು ದೂರದಲ್ಲಿ ಬೆಡ್ ಸ್ಪೇಸಲ್ಲಿದ್ದು 800 900 ತನಕ ಬಜೆಟ್ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಮತ್ತು ದೂರ ಐತಲ್ಲ, ನೀವು ಅಲ್ಲಿಂದ ಇಲ್ಲಿ ಬಂದಿದ್ದಾರೆ, ಹೆಂಗೆ ಅನಿಸ್ತಾ ಇದೆ? ನಾನು ಸ್ವಲ್ಪ ಹೋಮ್ ಸಿಕ್ಕೆ. ಯಾಕೆಂದರೆ ನನ್ನ ಮಗಳು ಇದ್ದಾಳೆ, ಸಣ್ಣ ಮಗಳು, ಇನ್ನೂ 1.5 year ಇದ್ದಾಳೆ. ಅವಳು ಫೋನ್ ಮಾಡ್ತಾರೆ ವೀಡಿಯೋ ಕಾಲಲ್ಲಿ. ಪೇರೆಂಟ್ಸ್ ಬಿಡಲಿ, ಯಾಕಂದರೆ 1 year ನನಗೆ ಜಾಬ್ ಇರಲಿಲ್ಲ. ಈ ಲಾಸ್ಟ್ ಮೈ ಜಾಬ್, ಲುಕಿಂಗ್ ಫಾರ್ ಎ ಜಾಬ್. ಸೊ ಮನೇಲೇ ಇದ್ದು ಒಂದು ಹೋಮ್ ಸಿಕ್ ಆಗಿಬಿಟ್ಟಿತ್ತು. ಸೊ ರೆಸ್ಪಾನ್ಸಿಬಿಲಿಟೀಸ್ ವಿಲ್ ಟೀಚ್ ಯು ವಾಟ್ ಇಸ್ ದ ಲೈಫ್ ಅಂತ. ಅದಕ್ಕೆ ಬಂದಾದ್ಮೇಲೆ ಆಬ್ವಿಯಸ್ಲಿ ಫ್ಯಾಮಿಲಿ ಮಿಸ್ ಮಾಡ್ಕೊತೀನಿ ನಾನು. ಬಟ್ ಎನಿವೇ ಎವ್ರಿ ಡೇ ಕಾಲ್ ಮಾಡ್ತಿರ್ತೀನಿ, ಅದೊಂದು ಸ್ವಲ್ಪ ಇದೆ. ಮುಂಚೆ ಥರ ಇಲ್ಲ, ಕಾಗದ ಬರಿಬೇಕಾಗಿತ್ತು, ಪಾರಿವಾಳದಲ್ಲಿ ಕೊಟ್ಟು ಕಳಿಸ್ಬೇಕಾಗಿತ್ತು. ಮತ್ತು ಆಗ್ತಾ ಇದೆ ಇಲ್ಲಿ ಸೈಕ್ ನೋಡಿ, ಅದು ಎಲ್ಲ ಕ್ಲೋಸ್ ಮಾಡಬೇಕಲ್ಲ ಇವರು ಆಟ. ಅದಕ್ಕೆ ಅವ್ರು ರೌಂಡ್ ಹೊಡಿತಾರೆ. ಇದು ಗೋಲ್ಡ್ ಸುಕ್ ನಾವು ಇರೋ ಪ್ಲೇಸ್ ಅಲ್ಲ, ಸೊ ಅದಕ್ಕೆ ಪೊಲೀಸ್ ಓಡಾಡ್ತಾ ಇರ್ತಾರೆ. ಇಲ್ಲಿನ ಪೊಲೀಸರು ಕೂಡ ಅಷ್ಟೇ ಪೊಲೈಟ್, ಹಂಬಲ್ ಆಗಿರ್ತಾರೆ. ದೇ ವೆರಿ ಹೆಲ್ಪ್ ನೇಚರ್ ಇರ್ತಾರೆ. ಓಕೆ. ಮತ್ತೆ ಲಾಸ್ಟ್ ವರ್ಡಿಕ್ಟ್, ನೀವು ಈಗ ವಿಸಿಟಲ್ಲಿ ಬರಬೇಕು ಅಂದ್ಕೊಂಡಿದ್ದೀರಲ್ಲ, ಸೊ ಡೈರೆಕ್ಟಾಗಿ ಅಲ್ಲಿಂದನೇ ಆಫರ್ ಆಯಿತು, ಅದು ವೆಲ್ ಆ್ಯಂಡ್ ಗುಡ್.
ಯಾರಾದರೂ ವಿಸಿಟಿಗೆ ಬರ್ತೀನಿ ಅಂತ ಇಲ್ಲಿ ಏನಾದರೂ ಮಾಡ್ತೀನಿ, ವಿಸಿಟಲ್ಲಿ ಬಂದು ಜಾಬ್ ಸರ್ಚ್ ಮಾಡ್ತೀನಿ ಅಂದರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ನೀವು ನನಗೆ ಹೇಳಿದ್ರಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಹೇಳೋದೇನೆಂದರೆ ಆಲ್ವೇಸ್ ಕಮ್ ವಿತ್ ಎ ಪ್ರಾಪರ್ ಡಾಕ್ಯುಮೆಂಟೇಷನ್, ಪ್ರಾಪರ್ ಹೋಮ್ವರ್ಕ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ಐಡಿಯಾ ಸಿಗುತ್ತೆ. ಸುಮ್ಮನೆ ಬ್ಲೈಂಡಾಗಿ ಬರೋದು, ಇಲ್ಲಿ ಬಂದು ಕಷ್ಟಪಡೋದಕ್ಕಿಂತ ಅಲ್ಲಿ ಸ್ವಲ್ಪ ಕಷ್ಟ ಪಡ್ಕೊಂಡು ಬನ್ನಿ ಅಂತ ನಾನು ಹೇಳ್ತೀನಿ. ಆಮೇಲೆ ಹಿಯರ್ ದುಬೈನಲ್ಲಿ ನೆಟ್ವರ್ಕ್ ಓನ್ಲಿ ವರ್ಕ್ಸ್, ನೆಟ್ವರ್ಕು. ಆಮೇಲೆ ನಿಮ್ಮದು ಪ್ರಯತ್ನ ಪಡಬೇಕು. ನೆಟ್ವರ್ಕ್ ಆದಷ್ಟು ನೆಟ್ವರ್ಕ್ ಎಷ್ಟಿರುತ್ತೆ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಓಪನ್ ಯುವರ್ ಹ್ಯಾಂಡ್ಸ್ ಕಂಪ್ಲೀಟ್ಲಿ, ಎಷ್ಟಾಗುತ್ತೆ ಅಷ್ಟು ಇದು ಮಾಡ್ಕೊಳ್ಳಿ. ಅದಾದಮೇಲೆ ಸೋಷಿಯಲ್ ಮೀಡಿಯಾ ಏನಿದೆ, ಲಿಂಕ್ಡ್ಇನ್ ಇದೆ, ನಿಮಗೆ ಫೇಸ್ಬುಕ್ಕಲ್ಲಿ ಜಾಬ್ ಸರ್ಚಿಂಗ್ ಗ್ರೂಪ್ಸ್ ಇದ್ದಾವೆ, ಅಲ್ಲಿ ಹಾಕಿ ವಾಟ್ಸಪ್ ಗ್ರೂಪಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಒಟ್ಟಿನಲ್ಲಿ ಪ್ರಯತ್ನ ಮಾಡಿ, ಪ್ರಯತ್ನ ಪಡಿ, ಸಿಗುತ್ತೆ. 10 ಅಲ್ಲ 100 ಕಲ್ಲು ಹೊಡಿ, ಒಂದು ಸಿಕ್ಕೇ ಸಿಗುತ್ತೆ. ಸುಮಾರು ಜನ ಜಾಬ್ ಇಲ್ಲ, ಸಿಗ್ತಾ ಇಲ್ಲ ಅಂತ ನನಗೆ ಪರ್ಸನಲ್ ಆಗಿ ಕೇಳಿದ್ದಾರೆ, ಕಮೆಂಟು ಮಾಡಿದ್ದಾರೆ. UAE ಜಾಬೇ ಇಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಇದನ್ನೆಲ್ಲ ಕೇಳಿದ್ರೆ ಈಗ 100 ಜನ ಇಲ್ಲ ಇಲ್ಲ ಅಂತ ಇದ್ರೆ ಅದು ಇಲ್ಲ ಅಂತಾನೆ ಆಗುತ್ತೆ. ಒಬ್ಬ ಇದೆ ಅಂತ ಹೇಳಿದ್ರು ಅದನ್ನ ಯಾರನ್ನೂ ಕೇಳಲ್ಲ. ಆ ಥರ ಈಗ ಇವರು ಇದೆ ಅಂತ ಹೇಳ್ತಿದ್ದಾರೆ. ಇಟ್ಸ್ ನಾಟ್ ದಟ್ ಕಂಪ್ಲೀಟ್ ಆಗಿ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಇದೆ. ಅದಕ್ಕೆ ನೀವು ಕರೆಕ್ಟಾಗಿ ಪ್ರಯತ್ನ ಮಾಡಿದ್ರೆ ಇದೆ. ಇಲ್ಲ ನಾವು ಡೈರೆಕ್ಟಾಗಿ ಬರ್ತೀವಿ, ಏನು ಹೋಮ್ವರ್ಕ್ ಮಾಡದೆ ಇಲ್ಲಿ ಹುಡುಕ್ತೀವಿ ಅಂದರೆ 100% ಅಲ್ಲ 200% ನಿಮಗಿಲ್ಲ. ಮತ್ತು ಬಂದು ಸುಮ್ಮನೆ ದುಡ್ಡು ಖರ್ಚು ಮಾಡಿಕೊಂಡು ಮನಸ್ಸಿಗೆ ನೋವು ಮಾಡ್ಕೊಂಡು ಹೋಗೋದು ಮತ್ತೇನಂದರೆ ನಿಮ್ಮದಲ್ಲಿ ಒಂದು ಹೋಪೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಬರೋಕ್ಕಿಂತ ಮುಂಚೆ ಐ ವುಡ್ ಸೇ ಹೋಮ್ವರ್ಕ್ ಮಾಡ್ಕೊಂಬರ್ರಿ. ನಿಮ್ದು ಆದಷ್ಟು ಎಷ್ಟು ಜನ ನಿಮ್ಮದು ದುಬೈನಲ್ಲಿ ನಿಮ್ಮದು ಲಿಂಕಲ್ಲಿ ಯಾರು ನೆಟ್ವರ್ಕ್ ಇದ್ದಾರೆ ಅವರಿಗೆಲ್ಲ ಅಪ್ರೋಚ್ ಮಾಡಿ, ಅವ್ರಿಗೆ ರೆಸ್ಯೂಮ್ ಕಳಿಸಿ. ಸೋಷಿಯಲ್ ಮೀಡಿಯಾ ಅಥವಾ ಅಲ್ಲಿ ಪ್ಲಾಟ್ಫಾರ್ಮ್ಸ್ ಏನಿದೆ, ಜಾಬ್ ಸಿಕ್ಕಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಪ್ಲೈ ಮಾಡಿ. ಎವ್ರಿ ಡೇ ಅಪ್ಡೇಟ್ ಮಾಡ್ತಾ ಇರಿ, ಸ್ಕಿಲ್ಸ್ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿನವ್ರು ಏನಂದರೆ ಒಂದು ಕಂಟ್ರಿಯಿಂದ UAEನವ್ರು ನಮ್ಮ ಇಂಡಿಯಾದಿಂದ ಒಂದು ಕ್ಯಾಂಡಿಡೇಟ್ ತೊಗೋಬೇಕಂದ್ರೆ ಯು ಹ್ಯಾವ್ ಟು ಹ್ಯಾವ್ ವೆರಿ ಸ್ಟ್ರಾಂಗ್ ಸ್ಕಿಲ್ಸ್ ಆರ್ ಯುನಿಕ್ ಸ್ಕಿಲ್ಸ್. ಯಾಕಂದರೆ ನಿಮಗೆ ವೀಸಾ ಕೊಟ್ಟು ಅವ್ರಿಗೂ ಫ್ಲೈಟ್ ಟಿಕೆಟ್ ಕೊಟ್ಟು ಅಕಾಮಿಡೇಷನ್ ವೀಸಾ ಕೊಟ್ಟು ಕರ್ಕೊಳ್ಳೋದಕ್ಕೆ ಅವ್ರಿಗೆ ದುಡ್ಡು ಜಾಸ್ತಿ ಆಗಿದೆ. ಯಾಕಂದರೆ ಇಲ್ಲಿ ಲೋಕಲೈಟ್ಸಿಗೆ ಅದು ತೊಗೊಂಡ್ಬಿಡ್ತಾರೆ. ಒಂದೇನು ಅಡ್ವಾಂಟೇಜ್ ಅಂದರೆ ನಮ್ಮ ಇಂಡಿಯನ್ಸ್ ಕಮ್ಮಿ ಸ್ಯಾಲ್ರಿ ಕೆಲಸ ಮಾಡ್ತಾರೆ ಅಂತ ಬಿಟ್ಟರೆ, ಬಟ್ ಯು ಹ್ಯಾವ್ ಟು ಹ್ಯಾವ್ ಎ ವೆರಿ ಸ್ಪೆಷಲ್ ಸ್ಕಿಲ್ಸ್. ಇಲ್ಲ ಅಂತ ಹೇಳ್ತಿಲ್ಲ ನಾನು, ಅದು ನೀವು ಅಪ್ಡೇಟ್ ಮಾಡ್ತಾ ಇರಿ ಸ್ಕಿಲ್ಸ್ ಅಂತ ಹೇಳ್ಬೋದು ಅಷ್ಟೇ. ರೈಟ್, ವೇಟ್ ಫಾರ್ ದಿ ರೈಟ್. ನೀವು ಎಷ್ಟು ಮಂತ್ಸ್ ಅಪ್ಲೈ ಮಾಡ್ತಾನೆ ಇದ್ರಿ ಕಂಟಿನ್ಯೂ? ಇಟ್ಸ್ ಬೀನ್ 10 months. ಆಲ್ಮೋಸ್ಟ್ 1 year ಇಂದ ನೀವು ಇಂಡಿಯಾದಿಂದ ಅಪ್ಲೈ ಮಾಡ್ತಾ ಇದ್ರಿ. ಲಕ್ಕಿಲಿ ಸಿಕ್ತು ಜಾಬು, ಅದು ಬೇರೆ ಪ್ರಶ್ನೆ. ಬಟ್ 1 year ಜರ್ನಿ ಇಟ್ಸ್ ವೆರಿ ಹಾರ್ಡ್, ರೈಟ್? ಲೈಕ್ ಕಂಟಿನ್ಯೂಸ್ಲಿ ನೀವು ಆನ್ಲೈನಲ್ಲಿ 1 year ತನಕ ಅಪ್ಲೈ ಮಾಡೋದು. ಆ ಟೈಮಲ್ಲಿ ನಿಮಗೆ ನಾಟ್ ಓನ್ಲಿ ದುಬೈ, ಆಲ್ ಓವರ್ ದ ಗ್ಲೋಬ್ ನಾನು ಅಪ್ಲೈ ಮಾಡ್ತಾ ಇದ್ದೆ. ಎವ್ರಿ ಡೇ ಯೂಸ್ ಟು ಅಪ್ಲೈ ಫಾರ್ ಮೋರ್ ದೆನ್ ಐ ಥಿಂಕ್ ನೀವು ದುಬೈ ಅಲ್ಲದೆ ಬೇರೆ ಕಂಟ್ರಿಯಿಂದನೂ ಆಫರ್ ಬಂತಲ್ಲ, ಅದಾದ್ಮೇಲೆ 2-3 ಕಂಟ್ರಿ ಆಫರ್ ಬಂತು. I got offer as soon as I got this offer. I got one more offer from Riyadh, one more offer from Egypt, but ಅವ್ರ ಸ್ಯಾಲ್ರಿ ಕಮ್ಮಿ ಇದೆ ಅಂತ ನಾನು ರಿಜೆಕ್ಟ್ ಮಾಡಿದೆ. ರಿಯಾದಲ್ಲಿ ಅವರು ಕೌಂಟರ್ ಆಫರ್ ಕೊಟ್ಟರು ನನಗೆ ಒಂದು 10 months ಇಂದ ಜಾಬ್ ಇರಲಿಲ್ಲ, ಏನೂ ಇಲ್ಲದೆ ಇರೋವಾಗ ನನಗೆ ಇವ್ರು ಕೊಟ್ಟರು. ನನಗೆ ಎವ್ರಿಥಿಂಗ್ ದೇ ಹ್ಯಾವ್ ಸ್ಪಾನ್ಸರ್ಡ್. ನನಗೆ ಮನಸ್ಸು ಒಪ್ಪಲಿಲ್ಲ ನನಗೆ. ಸೊ ಮೋಸ ಮಾಡೋದು ಚೆನ್ನಾಗಿರಲಿಲ್ಲ. ದೇವ್ ನನಗೆ ಇವ್ರು ನನಗೆ ಯಾವಾಗ ಕೈ ಹಿಡಿದಿದ್ದಾರೆ ಅಂತ ಯಾರೂ ನನಗೆ ಸಹಾಯ ಮಾಡ್ತಾರಿಲ್ಲ. ಯಾವಾಗ ಕೈ ಹಿಡಿದಿದ್ದಾರೆ ಅಂತ ನಾನು 1 ವರ್ಷ 2 ವರ್ಷ ನೋಡೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಸಿ ಫಾರ್ ದಿ ಗುಡ್ ಆಪರ್ಚುನಿಟಿ. ಇಲ್ಲೇ ಸಿಕ್ತು ಅಂದರೆ. ಮತ್ತು ಮೋರೋವರ್ ನಮ್ಮ ವೈಫು ಶಿ ಬ್ಯಾಕ್ ಮೈ ಲಾಟ್. ಯಾವಾಗಲೂ ಹೇಳ್ತಾರೆ ಶಿ ಟ್ರಸ್ಟೆಡ್ ಮೀ, ಬ್ಯಾಕ್ ಮೀ. ಮೈ ಪೇರೆಂಟ್ಸ್ ಆಲ್ಸೋ ನೆವರ್ ಕ್ವಶನ್ ಯಾಕಪ್ಪ ನಿನಗೆ ಕೆಲಸ ಸಿಗಿಲ್ಲ, ಯಾಕೆ ಮಾಡ್ತಿಲ್ಲ ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್. ಲೈಕ್ ನೀವು ಏನೋ ಜಾಬ್ ಮಾಡ್ತಾ ಇದ್ರಿ, ಸಡನ್ ಆಗಿ ಜಾಬ್ ಹೋಯ್ತು ಅಂದರೆ ಲೈಕ್ ಇಟ್ಸ್ ಅ ಕ್ವಶನೇಬಲ್ ಫಾರ್ ಎವ್ರಿ ಒನ್. ಅದು ಕ್ವಶನ್ ಮಾಡೋರಿಗೆ ಒಂದು ಡಿಪೆಂಡೆನ್ಸಿ ಇದ್ಬಿಡುತ್ತೆ. ಸೊ ನೋಬಡಿ ದೇ ಟ್ರೀಟೆಡ್ ಮೀ ವೆರಿ ಪೀಸ್ಫುಲಿ. ಅವರು ನನಗೆ ಭಾಳ ಪ್ರೀತಿ ಕೊಟ್ಟು ಬ್ಯಾಕ್ ಮಾಡಿದ್ರು ನನಗೆ. ದೇ ಸ್ಟುಡ್ ಮೀ ವಿತ್ ಯು ಇನ್ ಮೈ ಡಿಫಿಕಲ್ಟ್ ಫೇಸಸ್. ಸೊ ಅದನ್ನು ಮಿಸ್ ಮಾಡ್ಕೊತೀನಿ. ಪೇರೆಂಟ್ಸಿಗೆ, ನನ್ನ ಫ್ರೆಂಡ್ಸಿಗೆ, ಎವ್ರಿಬಡಿ ದೇ ಕೋಆಪ್ರೇಟೆಡ್ ಮೀ. ದೇ ಶೋಡ್ ಮೀ ವಾಟ್ ಐ ಆಮ್ ಕೇಪಬಲ್ ಆಫ್. ನೀನು ಮಾಡ್ತೀಯಾ ಅಂತ. ಬಟ್ ಒಂದು ಕ್ವಶನ್ ಇಲ್ಲಿ, ಈಗ ನಿಮ್ಮ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಇದ್ದಾರೆ ಅಂತ ಹೇಳಿದ್ರಲ್ಲ, ನಿಮ್ಮ ಜಾಬ್ಗೆ ಸ್ಪೂನ್ ಫೀಡ್ ಯಾರೂ ಮಾಡಿಲ್ವಾ? ಯಾಕೆ ಮಾಡಲ್ವಾ ಯೂಶ್ವಲಿ? ಹೆಂಗೆ ಅದು? ಇಲ್ಲ, ಅವರು ಬೇರೆ ಬೇರೆ ಡೊಮೈನಲ್ಲಿ ಇದ್ರು. ಸೇಮ್ ಡೊಮೈನಲ್ಲೇ ಇದ್ದಿದ್ದು ಯಾರಂದರೆ ಆ ಥರ ನಮ್ಮ ಒಬ್ಬರು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಾರೆ, ಕೆಲವು ಸಿವಿಲಲ್ಲಿ ಇದ್ದಾರೆ. ನೋಡು, ನೀನು ಸಿವಿಲ್ ಇದ್ದರೆ ನಾನು ಕರ್ಕೊತಿದ್ದೆ, ನೀನು ಮೆಕ್ಯಾನಿಕಲ್. ಎಕ್ಸಾಕ್ಟ್ಲಿ. ಇವನ್ ನಾನು ಎಷ್ಟೊಂದು ಜನಕ್ಕೆ ಹೇಳ್ತೀನಿ, ನಂದೇ ಸೇಮ್ ಫೀಲ್ಡ್ ಇದ್ದರೆ ನಾನು ಹೆಲ್ಪ್ ಮಾಡ್ಬೋದು ಅಂತ. ಬೇರೆ ಏನೇನೋ ಫೀಲ್ಡಲ್ಲಿ ಇರ್ತಾರೆ, ಅವ್ರು ಬೇರೆ ಯಾವುದೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ನನಗೂ ಭಾಳ ಸಿಟ್ಟು ಬರ್ತಾ ಇತ್ತು, ಮನ್ಸಿಗೆ ನೋವು ಬರ್ತಾ ಇತ್ತು. ಯಾರು ನಮ್ಮ ರಿಲೇಟಿವ್ಸು
ನಮ್ಮ ರಿಲೇಟಿವ್ಸು ಭಾಳ ಜನ ಇದ್ದಾರೆ, ನಮ್ಮ ವೈಫ್ ರಿಲೇಟಿವ್ಸು ಭಾಳ ಜನ ಇದ್ದಾರೆ, ಯಾರು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇರಲಿಲ್ಲ ಅಂತ. ಬಟ್ ದೇರ್ ಆಲ್ಸೋ ಬೌಂಡ್ ವಿತ್ ದೇರ್ ಲಿಮಿಟೇಷನ್. ಅವ್ರದ್ದು ಕಮಿಟ್ಮೆಂಟ್ಸ್ ಇರುತ್ತೆ, ಅವರು ವರ್ಕ್ ಅವ್ರೇನಂದ್ರೆ ಒಂದು ಅವ್ರ ಕೈಲಿ ಇದ್ದಿದ್ರೆ ಅವ್ರು ಮಾಡಿಬಿಡೋರು ಅವರು, ಬಟ್ ಅವ್ರ ಕೈಲಿ ಇಲ್ಲ. ಎಲ್ರದ್ದು ಹಂಗೆ ಇರುತ್ತೆ. ಈಗ ನನ್ನ ಕೈಲಿ ಏನಾರಿದ್ರೆ ನಾನು ಮಾಡ್ಬಿಡ್ತೀನಿ, ಬಟ್ ಇಟ್ಸ್ ನಾಟ್ ದಟ್ ನಾನು ಇವ್ರಿಗೆ ಮಾಡಿ ಹಿಂಗೆ ಮಾಡ್ಬೇಕು ಅಂತ ನಮ್ಮ ಹತ್ರ ಏನಿರಲ್ಲ ಜಾಬ್ಸ್ ನಾವು ಕೊಡ್ಸಕ್ಕೆ. ಇವನ್ ಯಾರಾದ್ರೂ ಈಗ ಜಾಬ್ ಈಗ ನಾವಾಯ್ತು ನಮ್ಗೆ ಹೆಲ್ಪ್ ಮಾಡೋಕ್ಕಲ್ಲ, ಇನ್ನು ಜೆನ್ಯೂನ್ ಆಗಿ ನಾವು ಹೇಳ್ತಾ ಇದೀವಿ. ಇನ್ನು ಕೆಲವರು ಫೇಕಾಗಿ ಹೇಳ್ತಾರೆ ನಾವು ಕೊಡಿಸ್ತೀವಿ ಬನ್ನಿ ನಮ್ಗೆ ಇಷ್ಟು ಕಳಿಸಿ. ಈ ಥರ ಸುಮಾರು ಸ್ಕ್ಯಾಮ್ಗಳು ನಡೀತಾ ಇದೆ. ಜನ ಏನ್ರಿ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ, ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ಗೊತ್ತಾಗಲ್ಲ ಅದು ಅವ್ರದ್ದು ಟ್ರ್ಯಾಪು ಅಂತ. ಆ ಥರ ಸುಮಾರು ಆಗ್ತಾ ಇದೆ. ಅದೇ ನಾನು ಹೇಳೋದೇನಂದ್ರೆ ಟ್ರಸ್ಟೆಡ್ ಸೋರ್ಸಿಂದ ಬಂದು ಯಾರು ಜೆನ್ಯೂನ್ ಇದ್ದಾರೆ ಅವರಿಗೆ ನೀವು ಕಂಡುಹಿಡೀರಿ, ಐಡೆಂಟಿಫೈ ಮಾಡಿ, ಅಪ್ರೋಚ್ ಮಾಡಿ, ನೆಟ್ವರ್ಕ್ ಮಾಡ್ಕೊಳ್ಳಿ, ಇಲ್ಲಿ ಬನ್ನಿ. ಅಪರ್ಚುನಿಟೀಸ್ ಇದಾವೆ, ಇಲ್ಲ ಅಂತ ಹೇಳ್ತೇನೆ. ಬಟ್ ಇಟ್ಸ್ ನಾಟ್ ಇನ್ ದ ಬಿಗ್ ಸ್ಕೇಲ್ ಲೈಕ್ ಬೆಂಗಳೂರು. ಬೆಂಗಳೂರು, ಮುಂಬೈ, ಪುಣೆ, ಚೆನ್ನೈಯಲ್ಲಿ ಇರೋಷ್ಟು. ಬಟ್ ಇಫ್ ಯು ಡಿಸೈಡೆಡ್ ಟು ಕಮ್ ಔಟ್ ಆಫ್ ಇಂಡಿಯಾ, ನೀವು ಅಪ್ಡೇಟ್ ಮಾಡ್ಕೊಳ್ಳಿ, ನಿಮಗೆ ನೆಟ್ವರ್ಕ್ ಮಾಡ್ಕೊಳ್ಳಿ. ಏನಾರು ಒಂದು ಕಂಡು ಹಿಡಿಬೇಕಂದ್ರೆ ಕಷ್ಟಪಡಬೇಕು. ಒಂದು ಉಪ್ಪು ತರಕ್ಕೂ ನೀವು ಮನೆಯಿಂದ ಹೋಗಬೇಕು. ಒಂದು ಜಾಬ್ ತಗೋಬೇಕು ಅಂದರೆ ಒಂದು ಬೇರೆ ಕಂಟ್ರಿನಲ್ಲಿ, ಒಂದು ಗೊತ್ತಿಲ್ಲದಿರೋ ದೇಶದಲ್ಲಿ ನೀವು ಜಾಬ್ ತಗೋಬೇಕು ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ನಮ್ಮ ಸಲೀಮ್, ಬಟ್ ಇಂಪಾಸಿಬಲ್ ಅಂತೂ ಇಲ್ಲ. ಇಂಪಾಸಿಬಲ್ ಅಂತೆಲ್ಲ ಪಾಸಿಬಲ್ ಇದೆ, ಬಟ್ ಕಷ್ಟ ಇದೆ. ಫೂಲ್ಸ್ ಲೈಕ್ ಹುಚ್ಚರ ಥರ ಇದೆ ಅಂತ ಬಂದ್ಬಿಡ್ಬೇಡಿ. ಲೈಕ್ ಪ್ರಾಪರ್ ಹೋಮ್ವರ್ಕ್ ಮಾಡಿ ತಿಳ್ಕೊಂಡು ಬನ್ನಿ. 100% ಇದೆ. ಇವನ್ ಇವರಾದರೂ ಹೇಳಿದ್ರು, ನಾನು ಸುಮಾರು ಜನ ಮಾತಾಡಿದ್ರು, ಎಲ್ಲರೂ ಅದೇ ಹೇಳ್ತಾರೆ, ಇದೆ 100% ಇದೆ. ಬಟ್ ನೀವು ಪ್ರಾಪರಾಗಿ ಅದನ್ನ ರಿಸರ್ಚ್ ಮಾಡೇ ಬರಬೇಕು. ಇಲ್ಲಾಂದರೆ ಇಟ್ಸ್ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ, ಇದೆಲ್ಲ ಆಗುತ್ತೆ. ಓಕೆ, ಯಾರಾದರೂ ಹುಡುಕ್ತಿದ್ರೆ ವಿಶ್ ಆಲ್ ದ ಬೆಸ್ಟ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ ದಯಮಾಡಿ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಟ್ರೈ ಮಾಡ್ತೀನಿ ಕೇಳೋದಕ್ಕೆ. ಆಮೇಲೆ ಏನಾದ್ರು ಇಂಪ್ರೂವ್ ಮಾಡ್ಕೊಳ್ಳೋದಿದ್ರೆ ಹೇಳಿ, ಕಮೆಂಟ್ ಮಾಡಿ ಹೇಳ್ರಿ. ಐ ವಿಲ್ ಡೂ ಇಂಪ್ರೂವೈಸೇಷನ್. ಯಾಕಂದರೆ ನಾನು ಈಗ ಸ್ಟಾರ್ಟ್ ಮಾಡಿರೋದು ಇದನ್ನೆಲ್ಲ ಮಾಡೋದಕ್ಕೆ. ನೀವು ಕೂಡ ಒಂದು ವರ್ಷ ಗ್ಯಾಪ್ ಮಾಡಿದ್ದು ನೋಡಿ. 1 ವರ್ಷ ಗ್ಯಾಪ್ ಆಗಿದೆ. ಅದು ರೀಸನ್ನು ಬೇರೆನೇ ಇದೆ, ಹ್ಯಾಕ್ ಆಗಿಬಿಟ್ಟು ಏನೇನೋ ಆಯಿತು. ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.